शुक्लाम्बरधरं विष्णुं शशिवर्णं चतुर्भुजं प्रसन्नवदनं ध्यायेत् सर्वविघ्नोपशान्तये। गुरुर्ब्रह्मा गुरुर्विष्णु गुरुर्देवो महेश्वरः गुरुः साक्षात् परब्रह्म तस्मै श्रीगुरवे नमः। सरस्वती नमस्तुभ्यं वरदे कामरूपिणी विद्यारंभं करिष्यामि ಸಿದ್ಧಿರ್ಭವತು ಮೇ ಸದಾ. ಹರಿ ಓಂ. ಎಲ್ಲರಿಗೂ ಶುಭೋದಯ. ಭವ್ಯವಾದ, ಅತಿ ಸುಂದರವಾದ, ಅದ್ಭುತವಾದ ನಮ್ಮ ಒಳಗೆ ಇರುವಂತಹ ಈ ದೇವಾಲಯಕ್ಕೆ ಎಲ್ಲರಿಗೂ ಪ್ರೀತಿಯ ಆತ್ಮೀಯ ಸ್ವಾಗತ. ನನ್ನ ಗುರುವಾಗಿರುವ ಕೇರಳದ ಕಾಂಜಂಗಾಡಿನ ಆನಂದಾಶ್ರಮದ ಪಪ್ಪಾ ಸ್ವಾಮಿ ರಾಮದಾಸ್ ಮತ್ತು ನನ್ನ ತಾಯಿ ತಂದೆಯರ ಚರಣಾರವಿಂದಗಳಲ್ಲಿ ಅನಂತ ಪ್ರಣಾಮಗಳು. ಭಗವತ್ಪಾದ ಆದಿಶಂಕರಾಚಾರ್ಯರು ರಚಿಸಿರುವಂತಹ ಅದ್ಭುತವಾದ ಕೃತಿ 100 ಶ್ಲೋಕಗಳನ್ನು ಒಳಗೊಂಡಿದೆ. ಪರಮಶಿವನ ಸ್ತುತಿಸಿ ಕೊಂಡಾಡಿ ಭಕ್ತಿಯನ್ನೇ ಕೊಡು, ಬೇರೇನು ಬೇಡ ನನಗೆ, ಭಕ್ತಿಯನ್ನೇ ಕೊಡು ಅಂತ ಹೇಳುವ ಅದ್ಭುತವಾದ ಕೃತಿ. ಮನಸ್ಸಿಗೆ ತುಂಬ ಪ್ರಾಮುಖ್ಯತೆಯನ್ನು ಆದಿಶಂಕರಾಚಾರ್ಯರು ಕೊಡ್ತಿದ್ದಾರೆ. ಉದ್ದೇಶ ಏನು, ಯಾವ ಉದ್ದೇಶದಿಂದ ನಾವು ಕಾರ್ಯವನ್ನು ಮಾಡ್ತಾ ಇದ್ದೇವೆ, ಮನಸ್ಸಿನಲ್ಲಿ ಯಾವ ಭಾವನೆಯನ್ನು ಇಟ್ಟುಕೊಂಡು ಪೂಜೆಯನ್ನು ಮಾಡ್ತಾ ಇದ್ದೇವೆ, ಇದನ್ನು ಗಮನಿಸಬೇಕು ಅಂತ ಆದಿಶಂಕರಾಚಾರ್ಯರು ನಮಗೆ ಬೋಧಿಸ್ತಾ ಇದ್ದಾರೆ. ಒಮ್ಮೆ ಒಂದು ಬ್ರಾಹ್ಮಣ ದಂಪತಿಗಳಿದ್ರು. ತುಂಬ ಶಿವಭಕ್ತರು. ಶಿವನ ಲಿಂಗವನ್ನು ಇಟ್ಟುಕೊಂಡು ದಿನ ಅತೀ ಭಕ್ತಿ ಭಾವದಿಂದ ಪೂಜೆ ಮಾಡ್ತಾ ಇದ್ರು. ಒಂದು ದಿನ ಪೂಜೆ ಮಾಡ್ತಾ ಇರುವಾಗ ಒಂದು ಜೇಡ, ವಿಷಪೂರಿತ, ಜೇಡದಲ್ಲಿ ಕೂಡ ತುಂಬ ಬೇರೆ ಬೇರೆ ನಮೂನೆಗಳಿವೆ, ಇದು ವಿಷಪೂರಿತವಾದ ಜೇಡ, ಅದು ಈ ದೊಡ್ಡ ಲಿಂಗದ ಮೇಲೆ ಬಿದ್ದುಬಿಡ್ತು. ಬಿದ್ದಾಗ ಈ ದಂಪತಿಗಳಲ್ಲಿ ಹೆಂಡತಿ ಅವಳೇನು ಮಾಡಿದ್ಲು ಅಂತ ಹೇಳಿದರೆ, ಅದನ್ನು ಓಡಿಸಿ ಎಲ್ಲಿ ಅದು ಶಿವಲಿಂಗದ ಯಾವ ಭಾಗದಲ್ಲಿ ಅದು ಬಿದ್ದಿತ್ತೋ ಆ ಭಾಗಕ್ಕೆ ತನ್ನ ಎಂಜಲನ್ನು ತೆಗೆದು ಕೈಯಲ್ಲಿ ಹಾಕಿ ಚೆನ್ನಾಗಿ ಉಜ್ಜಿದ್ಲಂತೆ. ಬಾಯಿಂದ ಎಂಜಲು ಅಥವಾ ಜೊಲ್ಲು ಇದನ್ನು ತೆಗೆದು ಆ ಶಿವಲಿಂಗಕ್ಕೆ ಹಾಕಿ ಚೆನ್ನಾಗಿ ಉಜ್ಜಿಬಿಟ್ಲು. ಇದನ್ನು ನೋಡಿದ ಪತಿಗೆ ಸಿಟ್ಟು ತಡಿಲಿಕ್ಕಾಗಲಿಲ್ಲ. ಹುಚ್ಚಿ, ಏನು ಮಾಡ್ತಾ ಇದೆಯಾ ನೀನು? ಬುದ್ಧಿ ಕೆಟ್ಟಿದ್ಯಾ ನಿಂಗೆ? ಬುದ್ಧಿ ಇಲ್ವಾ? ಏನಾಯಿತು ನಿಂಗೆ ಇವತ್ತು ಅಂತ ಹೇಳಿಬಿಟ್ಟು ಚೆನ್ನಾಗಿ ಉಗಿದು, ನೀನು ನನ್ನ ಹೆಂಡತಿಯ ಅಲ್ಲ ಇನ್ನು ಮೇಲೆ. ನಿನಗೆ ಗೊತ್ತಿದೆ ನನಗೆ ಶಿವನ ಮೇಲೆ ಎಷ್ಟು ಭಕ್ತಿ ಇದೆ, ನಿನಗೆ ಗೊತ್ತಿದೆ. ಹೀಗೆ ಮಾಡಿದ್ದು ನೀನು ಕ್ಷಮಿಸಲು ಆಗದಂತಹ ಅಪರಾಧ. ಹಾಗಾಗಿ ನೀನು ನನ್ನ ಮನೆಯಲ್ಲಿ ಇನ್ನು ಇರೋದು ಬೇಡ, ಇಲ್ಲಿಂದ ಹೊರಟು ಹೋಗು ಅಂತ ಅವಳನ್ನು ಮನೆಯಿಂದ ಹೊರಗಡೆ ಹಾಕಿಬಿಟ್ಟ. ಹೆಂಡತಿ ಅಂಗಲಾಚಿ ಬೇಡಿಕೊಂಡ್ಳು, ನಾನು ಹೇಳೋದನ್ನು ಕೇಳಿ ಅಂತ. ಆಹಾ, ಕೇಳಕ್ಕೆ ಸಿದ್ಧನಿಲ್ಲ. ಆಮೇಲೆ ರಾತ್ರಿ ನಿದ್ದೆ ಮಾಡಿದಾಗ ಕನಸಿನಲ್ಲಿ ಪರಮಶಿವ ಕಾಣ್ತಾನೆ. ಕಂಡು ಏನು ಮಾಡಿದೆ ಇವತ್ತು ಅಂತ ಕೇಳ್ದಂತೆ. ಇವನು ಸ್ವಲ್ಪ ಜೋರಾಗಿ ಭಾರಿ ಖುಷಿಯಲ್ಲಿ ಹೇಳ್ದ, ನನ್ನ ಹೆಂಡತಿನ ಹೊರಗಡೆ ಹಾಕಿಬಿಟ್ಟೆ ಸ್ವಾಮಿ ನಾನು. ನೋಡಿ ಅವಳು ಏನು ಮಾಡಿದ್ಲು ಅಂತ. ಎಷ್ಟು ಕೆಟ್ಟವಾದ ನೀಚವಾದ ಕಾರ್ಯ ಕನಸಿನಲ್ಲಿ ಕೂಡ ಊಹಿಸಲಿಕ್ಕೆ ಅಸಾಧ್ಯ. ಅಂತಹದನ್ನು ಮಾಡಿ ನನಗೆ ತುಂಬ ಸಿಟ್ಟು ಬಂತು.
ನಿನ್ನ ಕ್ಷಮೆ ನಾನು ಬೇಡ್ತೇನೆ ಶಿವ. ಅವಳು ಹಾಗೆ ಮಾಡಿದ್ದಕ್ಕೆ ತಪ್ಪಾಗಿದೆ ಅಂತ ನಾನು ಕೇಳ್ತೇನೆ, ಅವಳು ತಪ್ಪಾಗಿದೆ ಅಂತ ಹೇಳ್ತಿಲ್ಲ. ನಾನು ತಪ್ಪು ಕೇಳ್ತಾ ಇದ್ದೀನಿ, ಕ್ಷಮೆ ಯಾಚಿಸ್ತಾ ಇದ್ದೇನೆ ನಾನು ಅಂತ ಕೇಳಿದಂತೆ ಗಂಡ. ಆಗ ಕನಸಿನಲ್ಲಿ ಪರಮಶಿವ ಹೇಳ್ತಾನೆ, ಈಗಿಂದ ಈಗ ಹೋಗಿ ನಿನ್ನ ಹೆಂಡತಿ ಎಲ್ಲಿದ್ದಾಳೋ ಹುಡುಕಿ ಕರ್ಕೊಂಡು ಬಂದು ಅವಳ ಕಾಲಿನ ಮೇಲೆ ಬಿದ್ದು ಅವಳ ಕ್ಷಮಾಪಣೆ ನೀನು ಕೇಳು. ನನ್ನ ಕ್ಷಮಾಪಣೆ ಕೇಳಬೇಡ, ಅವಳ ಕ್ಷಮಾಪಣೆ ಕೇಳು. ಇವನಿಗೆ ಗಂಡನಿಗೆ ಆಶ್ಚರ್ಯ ಆಯಿತು. ಸ್ವಾಮಿ, ನಿನ್ನ ಲಿಂಗದ ಮೇಲೆ ಜೊಲ್ಲನ್ನು ಹಾಕಿ ಉಜ್ಜಿದಾಳೆ, ಇದು ಕ್ಷಮಿಸಲಾಗದಂಥ ಅಪರಾಧ ಅಲ್ವೇ? ಅವಳ ಕಾಲಿಗೆ ನಾನು ಬಿದ್ದು ಕ್ಷಮೆಯಾಚಿಸ್ಬೇಕಾ? ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಹೇಳ್ತಾನೆ. ಆಗ ಪರಮಶಿವ ಹೇಳ್ತಾನೆ, ಅವಳು ಯಾಕೆ ಹಾಗೆ ಮಾಡಿದ್ಲು ಅಂತ ನಿನಗೆ ಯೋಚನೆ ಆದರೂ ಮಾಡಿದ್ಯಾ? ಇಲ್ಲ, ನಿನಗೆ ಸಿಟ್ಟು ಮಿತಿ ಮೀರಿ ಹೋಗಿತ್ತು. ಸಿಟ್ಟಿ ಬಂದಾಗ ನಮಗೆ ಗೊತ್ತಿದೆ ಏನಾಗತ್ತೆ ಅಂತೇಳಿ. ನಮ್ಮ ಮೆದುಳಿಗೂ ನಮ್ಮ ಬೇರೆ ಎಲ್ಲ ಅಂಗಕ್ಕೂ ಕನೆಕ್ಷನ್ ತಪ್ಪಿ ಹೋಗತ್ತೆ. ಮೆದುಳು ಏನು ಆಲೋಚನೆ ಮಾಡೋದಿಲ್ಲ, ಈ ಪ್ರತಿಯೊಂದು ಅಂಗ ಹೇಗೆ ಬೇಕೋ ಹಾಗಾಗೆ ಮಾಡೋಕ್ಕೆ ಶುರು ಮಾಡತ್ತೆ. ಬಾಯಿ ಬೇಕಾ ಬಿಟ್ಟು ಬೈಯಕ್ಕೆ ಶುರು ಮಾಡತ್ತೆ. ಕೈ ಹೊಡೆಯೋದು, ಕಾಲಲ್ಲಿ ಮೆಟ್ಟೋದು, ತುಳಿಯೋದು ಎಲ್ಲನೂ ಮಾಡ್ತೀವಿ ನಾವು. ಯೋಚಿಸುವ ಬುದ್ಧಿಯನ್ನು ಕಳೆದುಕೊಳ್ತೇವೆ ನಾವು ಸಿಟ್ಟು ಮಿತಿ ಮೀರಿದಾಗ. ಅದರ ಕಾರಣ ಕೇಳೋದಕ್ಕೇನಿದೆ ಸ್ವಾಮಿ ಅದರಲ್ಲಿ ಅಂತ ಕೇಳದಂತೆ. ಆವಾಗ ಪರಮಶಿವ ಹೇಳ್ತಾನೆ, ಅವಳಿಗೆ ಜ್ಞಾನ ಇತ್ತು. ಏನು ಅಂದರೆ, ಯಾರ ಮೇಲಾದರೂ ಒಂದು ಮನುಷ್ಯನ ಮೇಲೆ ಈ ವಿಷಪೂರಿತ ಜೇಡ ಬಿದ್ದರೆ ಅದಕ್ಕೆ ಔಷಧಿ ಏನು? ಜೊಲ್ಲನ್ನು ತೆಗೆದು ಹಾಕಿ ಉಜ್ಜೋದು, ಇದು ಔಷಧಿ. ಅದು ಅವಳಿಗೆ ಗೊತ್ತಾಗಿತ್ತು, ಯಾರೋ ಹೇಳಿ ತಿಳ್ಕೊಂಡಿದ್ಲು. ಆಮೇಲೆ ನಿನಗೂ ಅದು ಗೊತ್ತಿತ್ತು. ಆದರೆ ನಿನಗೆ ಆ ಶಿವಲಿಂಗ ಒಂದು ಕಲ್ಲು. ನೀನು ನನ್ನನ್ನು ಆ ಲಿಂಗದಲ್ಲಿ ಕಾಣಲಿಲ್ಲ. ಭಕ್ತಿ ಇಲ್ಲ ಅಂತ ಹೇಳ್ತಿಲ್ಲ, ಭಕ್ತಿ ಇದೆ. ಆದರೆ ಯಾವುದನ್ನು ನೀನು ಪೂಜಿಸ್ತಾ ಇದ್ದೀಯೋ ಅದರಲ್ಲಿ ನಿನಗೆ ನಾನು ಕಾಣಿಸ್ತಾ ಇರಲಿಲ್ಲ. ಅದೇ ನಿನ್ನ ಹೆಂಡತಿಗೆ ನಾನು ಒಂದು ಮಗುವಾಗಿ ಕಾಣಿಸ್ತು ಅಥವಾ ಕಾಣಿಸಿದ್ದೆ. ತನ್ನ ಮಗುವಿನ ಮೇಲೆ ವಿಷಪೂರಿತ ಜೇಡ ಬಿದ್ದರೆ ಅವಳು ಏನು ಮಾಡ್ತಿದ್ಲು ಅಂತ ಆಲೋಚನೆ ಮಾಡಿ, ಓಹೋ, ನನ್ನ ಮಗುವಿನ ಮೇಲೆ ಬಿದ್ದರೆ ನಾನೇನು ಮಾಡ್ತಿದ್ದೆ? ಜೊಲ್ಲ ಹಾಕಿ ನಾನು ಉಜ್ಜಿ ಅದು ವಿಷ ಹಾನಿ ಆಗಬಾರ್ದು, ಮನುಷ್ಯನಿಗೆ ಹಾನಿ ಆಗಬಾರ್ದು ಅಂತ ತಾನೇ ಹಾಗೆ ಮಾಡೋದು. ಹಾಗೆಯೇ ಅವಳು ನನ್ನನ್ನು ಒಂದು ಕಲ್ಲಿನ ರೂಪದಲ್ಲಿ ಕಾಣಲಿಲ್ಲ. ಆ ಕಲ್ಲಿನಲ್ಲಿ, ಆ ಶಿವಲಿಂಗದಲ್ಲಿ ನನ್ನನ್ನು ಒಂದು ಮಗುವಾಗಿ ನೋಡಿದ್ಲು. ಅವಳ ಮಗುವೇ ನಾನು ಅಂತ ಹೇಳುವ ಭಾವನೆಯಿಂದ ಜೊಲ್ಲಾದರೂ ಪರವಾಗಿಲ್ಲ, ಏನು ಹಾಕಿದ್ರೂ ಪರವಾಗಿಲ್ಲ, ಆದರೆ ಪರಮಶಿವನಿಗೆ ವಿಷ ಹಾನಿಯಾಗದೇ ಇರಲಿ ಅಂತ ಹೇಳುವ ಉದ್ದೇಶದಿಂದ ಜೊಲ್ಲನ್ನು ಹಾಕಿ ಉಜ್ಜಿದ್ಲು. ಅವಳಿಗೆ ಶಿವಲಿಂಗದಲ್ಲಿ ನಾನು ಕಾಣಿಸಿದೆ, ನಿನಗೆ ಶಿವಲಿಂಗ ಒಂದು ಕಲ್ಲಾಗಿ ಉಳಿದು ಹೋಯಿತು. ಈಗ ಹೇಳು, ನೀನು ಕ್ಷಮಾಪಣೆ ಕೇಳಬೇಕಾಗಿರೋದು ಸರಿ ಅಲ್ವಾ? ಆಗ ಈ ಗಂಡನಿಗೆ ಗೊತ್ತಾಯಿತು, ಓಹೋ ಕತೆ ಇದು ಅಂತ ಹೇಳಿ ಓಡಿ ಹೋಗಿ ಎಲ್ಲೋ ಕಾಡಿನಲ್ಲಿ ಇದ್ಲು ಪಾಪ. ಹೆಂಡತಿಗೆ ಕಾಲ ಮೇಲೆ ಬಿದ್ದು ನಮಸ್ಕಾರ ಮಾಡಿ ಕ್ಷಮಾಪಣೆ ಕೇಳಿ ಬಾ ನೀನು ಅಂತ ಹೇಳಿ ಪರಮಶಿವನೇ ನಿನ್ನನ್ನು ಹೊಗಳಿ ಕೊಂಡಾಡಿದ್ದಾನೆ ಅಂತ ಹೇಳಿದರೆ ಎಷ್ಟು ಅದ್ಭುತ ಇದು ಅಂತ ಕಲ್ತ್ಕೊಂಡೆ ಅಂತ ಹೇಳ್ತಾನು. ಅಂದರೆ ನಾವು ಮಾಡುವ ಕೆಲಸ ಮುಖ್ಯ ಅಲ್ಲ, ಕೆಲಸದ ಹಿಂದೆ ಇರುವಂತಹ ಉದ್ದೇಶ. ಕಾಣೋರಿಗೆ ಎಷ್ಟೋ ಕೆಟ್ಟದಾಗಿ ಕಾಣ್ಬೋದು ಕೆಲವು ವಿಚಾರಗಳು ಅಥವಾ ಕೆಲವು ಕಾರ್ಯಗಳು, ಅದರ ಹಿಂದಿನ ಉದ್ದೇಶ ಏನು? ಇನ್ನೊಂದು ದೃಷ್ಟಿಯಿಂದ ನೋಡೋದಿದ್ರೆ ಕಾಣುವಾಗ ಬಹಳ ಉತ್ತಮವಾದ ಕಾರ್ಯ ಮಾಡ್ತಾ ಇದ್ದಾರೆ ಅಂತ ಕಾಣಬಹುದು, ಅನ್ನಿಸ್ಬೋದು ನಮಗೆ. ಆದರೆ ಅದರ ಉದ್ದೇಶ ಏನು? ಗುಡಿ ಕಟ್ಟಿಸ್ಬೋದು. ಗುಡಿ ಕಟ್ಟಿಸುವ ಹಿಂದಿನ ಉದ್ದೇಶ ಏನು? ನನಗೆ ಹೆಸರು ಬರಬೇಕು ಅಂತ ಆದರೆ ಅದು ತುಂಬ ಪುಣ್ಯದ ಕಾರ್ಯ ಆಗೋದಿಲ್ಲ. ಅಥವಾ ಒಂದು ದೇವಸ್ಥಾನಕ್ಕೆ ಹೋಗಿ ಸೇವೆ ಮಾಡೋರು ಇರ್ತಾರೆ. ಉದ್ದೇಶ ಏನು?
ಮಾಡ್ತಾರೆ, ಒಳ್ಳೆಯ ಉತ್ತಮವಾದ ಕಾರ್ಯವೇ. ಆದರೆ ಉದ್ದೇಶ ಏನು? ಬೇರೆ ಏನೋ ಒಂದು ಉದ್ದೇಶ ಇದೆ ಅದರಲ್ಲಿ. ಅಲ್ಲಿರೋರು ನನ್ನ ಆಫೀಸಿನಲ್ಲಿ ನಮ್ಮ ಬಾಸ್, ಹಾಗಾಗಿ ನನಗೆ ಅವರು ಇಲ್ಲಿ ಕೆಲಸ ಮಾಡಿದರೆ ನನಗೆ ಆಫೀಸಲ್ಲಿ ಪ್ರಮೋಷನ್ ಕೊಡ್ತಾರೆ, ಅಥವಾ ಈ ಥರದ ಬೇರೆ ಯಾವುದಾದ್ರು ಉದ್ದೇಶಗಳು ಇದೆ ಅಂತ ಹೇಳೋದಲ್ಲ, ಬೇರೆ ಥರದ ಉದ್ದೇಶಗಳು ಆ ಥರದ್ದು ಇದ್ದರೆ ಅದು ತುಂಬ ಪುಣ್ಯವಾದ ಕಾರ್ಯ ಆಗೋದಿಲ್ಲ. ಹಾಗಾಗಿ ಭಗವತ್ಪಾದ ಆದಿಶಂಕರಾಚಾರ್ಯರು ಮನಸ್ಸಿನ ಬಗ್ಗೆ ಗಮನ ಇರಲಿ, ಮನಸ್ಸಿಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡಬೇಕು. ಪೂಜೆಯನ್ನು ಮಾಡಿದ್ರೂ ಪರವಾಗಿಲ್ಲ, ಮಾಡದೇ ಇದ್ದರೂ ಪರವಾಗಿಲ್ಲ, ಆದರೆ ಮನಸ್ಸು ಮಾತ್ರ ಆ ಪರಮಶಿವನ ಪಾದ ಕಮಲಗಳಲ್ಲಿ ನೆಲೆಸಿರಲಿ ಅಂತ ಹೇಳಿ ಪ್ರತಿಯೊಂದು ಶ್ಲೋಕದಲ್ಲಿಯೂ ಬೇರೆ ಬೇರೆ ರೀತಿಯಲ್ಲಿ ಬೇಡಿಕೊಳ್ತಾ ಇದ್ದಾರೆ. 23ನೇ ಶ್ಲೋಕದವರೆಗೆ ನೋಡಿದ್ದೇವೆ. 24ನೇ ಶ್ಲೋಕ ನೋಡೋಣ. ಕದಾ ವಾ ಕೈಲಾಸೆ ಕನಕಮಣಿ ಸೌಧೆ ಸಹಗಣೈಃ ವಸನ್ ಶಂಭೋರಗ್ರೆ ಸ್ಫುಟಘಟಿತ ಮೂರ್ಧಾಂಜಲಿಪುಟಃ ವಿಭೋ ಸಾಂಬ ಸ್ವಾಮಿನ್ ಪರಮಶಿವ ಪಾಹೀತಿ ನಿಗದನ್ ವಿಧಾತೃಣಾಂ ಕಲ್ಪಾನ್ ಕ್ಷಣಮಿವ ವಿನೇಷ್ಯಾಮಿ ಸುಖತಃ. ಕದಾ ವಾ ಕೈಲಾಸೆ ಕನಕಮಣಿ ಸೌಧೆ ಸಹಗಣೈಃ ವಸನ್ ಶಂಭೋರಗ್ರೆ ಸ್ಫುಟಘಟಿತ ಮೂರ್ಧಾಂಜಲಿಪುಟಃ ವಿಭೋ ಸಾಂಬ ಸ್ವಾಮಿನ್ ಪರಮಶಿವ ಪಾಗೀತಿ ನಿಗದನ್ ವಿಧಾತೃಣಾಂ ಕಲ್ಪಾನ್ ಕ್ಷಣಮಿವ ವಿನೇಷ್ಯಾಮಿ ಸುಖತಃ. ಕದಾ ವಾ ಕೈಲಾಸೆ ಕನಕಮಣಿ ಸೌಧೆ. ಶಿವ, ನಾನು ನಿನ್ನನ್ನು ಕನಕಮಣಿ, ಬಂಗಾರದ ಮಣಿ ಅಥವಾ ನಾನಾ ರತ್ನಭೂಷಣಗಳಿಂದ ಕೂಡಿರುವಂತಹ ನಿನ್ನ ಅರಮನೆ, ಎಲ್ಲಿ? ಕೈಲಾಸದಲ್ಲಿರುವಂತಹ ಪರಮಶಿವನ ಅದ್ಭುತವಾದ ಅರಮನೆ. ಸಹಗಣೈಹಿ, ನೀನು ನಿನ್ನ ಪ್ರಮಥ ಗಣಗಳೊಟ್ಟಿಗೆ ಇರುವಂಥದ್ದು. ವಸನ್ ಶಂಭೋರಗ್ರೆ ಸ್ಫುಟ ಘಟಿತ ಮೂರ್ಧಾಂಜಲಿ ಪುಟಃ. ನಾನು ಯಾವಾಗ ಈ ಅರಮನೆಯ ಮುಂದೆ ನಿಂತು ನನ್ನ 2 ಕೈಗಳನ್ನು ಮೇಲಕ್ಕೆತ್ತಿ ಅಂಜಲಿ ಪುಟಃ ನಮಸ್ಕಾರವನ್ನು ಮಾಡುವಂಥದ್ದು ಯಾವಾಗ ಶಿವ? ನನ್ನನ್ನು ಯಾವಾಗ ನೀನು ಅಲ್ಲಿಗೆ ಕರ್ಕೊಂಡು ಹೋಗ್ತೀಯಾ? ಆಮೇಲೆ ವಿಭೋ ಸಾಂಬ ಸ್ವಾಮೇನ್ ಪರಮ ಶಿವ ಪಾಹೀತಿ ನಿಗದನ್. ನಿಗದನ್ ಅಂತೇಳಿದರೆ ಪ್ರಾರ್ಥನೆಯನ್ನು ಮಾಡೋದು. ವಿಭು, ಶಂಭು, ಶಿವ, ಪರಮಶಿವ ಅಂಥೇಳಿ ಎಲ್ಲ ನಾನು ಕೈಯನ್ನು ಮೇಲಕ್ಕೆತ್ತಿ ನಮಸ್ಕಾರ ಮಾಡ್ತಾ ಪ್ರಾರ್ಥನೆಯನ್ನು ನಾನು ಯಾವಾಗ ಮಾಡೋದು ಶಿವ? ವಿಧಾತೃಣಾಂ ಕಲ್ಪಾನ್ ಕ್ಷಣಮಿವ ವಿನೇಷ್ಯಾಮಿ ಸುಖತಃ. ಕಲ್ಪ, ಕಲ್ಪ ಅಂತ ಹೇಳಿದರೆ ಏನು ಅಂತ ನೋಡೋಣ. ನಮಗೆ 4 ಯುಗಗಳಿವೆ. ಚತುರ್ಯುಗ ಅಂತ ಹೇಳ್ತೀವಿ. ಸತ್ಯಯುಗ, ತ್ರೇತಾಯುಗ, ದ್ವಾಪರ ಯುಗ, ಹಾಗೆ ಕಲಿಯುಗ. ಈ 4 ಯುಗಗಳನ್ನು ಒಟ್ಟು ಸೇರಿ ನಾವು ಚತುರ್ಯುಗ ಅಂತ ಹೇಳೋದು. ಹೀಗಿರುವ ಚತುರ್ಯುಗ 1000. ಚತುರ್ಯುಗ ಒಂದು ಸೆಟ್ ಅಂತ ಹೇಳಿದರೆ 4.32 ಮಿಲಿಯ ವರ್ಷಗಳು. 4.32 ಮಿಲಿಯ ವರ್ಷಗಳು ಒಂದು ಸೆಟ್. ಚತುರ್ಯುಗದ ಒಂದು ಸೆಟ್ ಇಷ್ಟು ವರ್ಷ ತಗೊಳತ್ತಂತೆ ನಮ್ಮ ಗ್ರಂಥಗಳ ಪ್ರಕಾರ. ಅದರಲ್ಲಿ 1000 4.32 ಮಲ್ಟಿಪ್ಲೈಡ್ ಬೈ ಗುಣಿಸಬೇಕು 1000ದಿಂದ 4320 ಮಿಲಿಯ ವರ್ಷ ಅಂತೇಳಿದರೆ ಒಂದು ಕಲ್ಪ. 4320 ಮಿಲಿಯ ವರ್ಷಗಳು ಅಂತೇಳಿದರೆ ಒಂದು ಕಲ್ಪ. ನಾವೀಗ ಸಂಕಲ್ಪ ಮಾಡುವಾಗ ನೋಡಿ, ಶ್ವೇತವರಾಹ ಕಲ್ಪೆ ವೈವಸ್ವತ ಮನ್ವಂತರೆ ಅಂತೆಲ್ಲ ಹೇಳೋದಿಲ್ವಾ? ಹೀಗೆ ನಡೆಯುತ್ತಿರುವಂತಹ ಕಲ್ಪಕ್ಕೆ ಹೆಸರು ಶ್ವೇತವರಾಹ ಕಲ್ಪ. ಈ ಒಂದು ಕಲ್ಪ ಅಂತೇಳಿದರೆ ನಮ್ಮ ಬ್ರಹ್ಮನ ಒಂದು ದಿನ, ಒಂದು ಹಗಲು.
4320 ಮಿಲಿಯ ವರ್ಷ ಅಂತ ಹೇಳಿದ್ರೆ ಬ್ರಹ್ಮನ, ಚತುರ್ಮುಖ ಬ್ರಹ್ಮ ಅಂತ ಹೇಳ್ತೀವಿ, ಅವನ ಒಂದು ಹಗಲು. ಇಷ್ಟು ಒಂದು ಕಲ್ಪ ಮುಗಿದಾಗ ಮತ್ತೆ ಪ್ರಳಯ. ಬ್ರಹ್ಮನ ರಾತ್ರಿ ಅಂತ ಹೇಳಿದರೆ ನಮಗೆ ಪ್ರಳಯ. ಅದು ಮತ್ತೆ ಇನ್ನೊಂದು 4320 ಮಿಲಿಯ ವರ್ಷಗಳು. ಮತ್ತೆ ಪುನಃ ಹಗಲಾಗತ್ತೆ. ನಾಳೆ ಆಗುವಾಗ ಬ್ರಹ್ಮನಿಗೆ ಹಗಲಾಗುವಾಗ ಮತ್ತೆ ಪುನಃ ಸೃಷ್ಟಿ. ಹಾಗಾದರೆ ಆಲೋಚನೆ ಮಾಡಿ, ಎಷ್ಟು ಸಮಯ ಇದೆ ನೋಡಿ. ಒಂದು ಕಲ್ಪ ಅಂತ ಹೇಳಿದರೆ 1000 ಚತುರ್ಯುಗಗಳು. ಒಂದು ಚತುರ್ಯುಗದ ಕಾಲಾವಧಿ ಎಷ್ಟು ಅಂತ ಹೇಳಿದರೆ 4.32 ಮಿಲಿಯ ವರ್ಷ. ಹಾಗಾಗಿ 1000ದಿಂದ ಗುಣಿಸಿದಾಗ ನಮಗೆ 4320 ಮಿಲಿಯ ವರ್ಷ ಅಂತ ಹೇಳಿದರೆ ಒಂದು ಕಲ್ಪ. ಈ ಒಂದು ಕಲ್ಪ ಅಂತ ಹೇಳಿದರೆ ಬ್ರಹ್ಮನ ಒಂದು ಹಗಲು. ಹಾಗೆಯೇ ರಾತ್ರಿ ಕೂಡ ಅಷ್ಟೇ ಸಮಯ. ಹಗಲಾಗಿ ರಾತ್ರಿ ಆದಾಗ ನಮಗೆ ಪ್ರಳಯ, ಮತ್ತೆ ಹಗಲಾದಾಗ ನಮಗೆ ಮತ್ತೆ ಸೃಷ್ಟಿಯಾಗುವಂಥದ್ದು. ಇಲ್ಲಿ ಆದಿಶಂಕರಾಚಾರ್ಯ ಏನು ಹೇಳ್ತಿದ್ದಾರೆ? ವಿಧಾತೃಣಾಂ ಕಲ್ಪಾನ್. ವಿಧಾತೃ ಅಂತ ಹೇಳಿದರೆ ಬ್ರಹ್ಮ. ವಿಧಿ, ವಿಧಾತೃ, ವಿರಿಂಚಿ ಇದೆಲ್ಲ ಬ್ರಹ್ಮನಿಗಿರುವಂತಹ ಹೆಸರುಗಳು. ಈ ಬ್ರಹ್ಮನ ಕಲ್ಪವನ್ನು ಒಂದು ಕ್ಷಣದ ಹಾಗೆ ನಾನು ಖುಷಿಯಿಂದ ಕಳಿತೇನೆ. ಅರ್ಥ ಏನು ಅಂತ ನೋಡೋಣ. ನಮಗೆ ಯಾವುದಾದ್ರೂ ಖುಷಿಯ ಕ್ಷಣ ಅಂತ ಇದ್ದರೆ, ಈಗ ಮಕ್ಕಳೋ ಮೊಮ್ಮಕ್ಕಳೋ ಬಂದಾಗ ಅಥವಾ ಎಲ್ಲಿಗೋ ಒಂದು ಟ್ರಿಪ್ ಹೋದಾಗ, ಪ್ರೇಕ್ಷಣೀಯ ಸ್ಥಳಕ್ಕೆ ಹೋದಾಗ, ಹಬ್ಬ ಇಷ್ಟು ಬೇಗ ಮುಗ್ದೋಯ್ತಾ ದಿನ. ರಜೆ ಇದ್ದರೆ ಮಕ್ಕಳು ನೋಡಿ 1 ತಿಂಗಳು 2 ತಿಂಗಳು ರಜೆ ಆದರೂ ಕೂಡ ಒಬ್ಬೋ ಎಷ್ಟು ಬೇಗ ಮುಗ್ದೋಯ್ತು. ಯಾಕೆ? ಖುಷಿಯಾಗಿದ್ದಾಗ ನಮಗೆ ಸಮಯ ಹೋಗೋದೇ ಗೊತ್ತಾಗೋದಿಲ್ಲ. ಅದೇ ಕಷ್ಟದಲ್ಲಿದ್ದಾಗ, ಯಾರೋ ಒಬ್ಬರದು ನಮ್ಮ ಬಂಧು ಬಳಗದಲ್ಲಿ ಯಾರಿಗೋ ಒಂದು ಆಪ್ರೇಷನ್ ಅಂತ ಅಂದ್ಕೊಳ್ಳಿ, 3 ಗಂಟೆ ಆಪ್ರೇಷನ್ ಅಂತ ಡಾಕ್ಟರ್ ಹೇಳಿದ್ದಾರೆ. ಆ 3 ಗಂಟೆ ಮುಂದೆ ಹೋಗೋದೇ ಇಲ್ಲ. ಇನ್ನೂ ಆಗಲಿಲ್ವಾ ಅಲ್ವೇ? ಅದೇ ದುಃಖದ್ದು ಅಂತಾದರೆ ನಮಗೆ ತುಂಬ ಸಮಯ ಅಂತ ಅನಿಸುತ್ತೆ. ಖುಷಿದಾದರೆ ಎಷ್ಟು ಬೇಗ ಆಗಿ ಹೋಗುತ್ತೆ. ನಮ್ಮ ಭಜನೆ ನೋಡಿ, ಗುರುವಾರದ ಭಜನೆ ಎಷ್ಟು ಬೇಗ 1 ಗಂಟೆ ಆಯಿತು ಅಂತ ಆಗೋಗತ್ತೆ ನಮಗೆ ಅಲ್ವೇ? ಹಾಗೆ ಇಲ್ಲಿ ಆದಿಶಂಕರಾಚಾರ್ಯರು ನಿನ್ನ ಕನಕ ಮಣಿಯಿಂದ ತುಂಬಿರುವಂತಹ ನಿನ್ನ ಅರಮನೆ ಕೈಲಾಸ, ಅದರ ಮುಂದೆ ನಾನು ನಿಂತುಕೊಂಡು ಸಾಂಬಾ, ವಿಭೋ, ಸ್ವಾಮಿ, ಪರಮಶಿವ ಅಂತ ಹೇಳಿ ನನ್ನ ಕೈಯನ್ನು ಮೇಲಕ್ಕೆತ್ತಿ ಅಂಜಲಿ ಪುಟಃ ನಮಸ್ಕಾರವನ್ನು ಮಾಡ್ತಾ ಸಂತೋಷದಿಂದ ಕಲ್ಪಗಳನ್ನೇ ಒಂದು ಕ್ಷಣದ ಹಾಗೆ ನಾನು ಯಾವಾಗ ಕಳಿತೀನಿ ಶಿವ, ಇದನ್ನು ನನಗೆ ಕೊಡು ಅಂದರೆ ನಿನ್ನ ದರ್ಶನವನ್ನು ನನಗೆ ಕೊಡು ಅಂತ ಇಲ್ಲಿ ಬೇಡಿಕೊಳ್ಳುತ್ತಿದ್ದಾರೆ. 25ನೇ ಶ್ಲೋಕ. ಸ್ತವೈರ್ಬ್ರಹ್ಮಾದೀನಾಂ ಜಯ ಜಯ ವಚೋಭಿರ್ನಿಯಮಿನಾಂ ಗಣಾನಾಂ ಕೇಲಿಭಿಃ ಮದಕಲಮಹೋಕ್ಷಸ್ಯ ಕಕುದಿ ಸ್ಥಿತಂ ನೀಲಗ್ರೀವಂ ತ್ರಿನಯನಮುಮಾಶ್ಲಿಷ್ಟವಪುಷಂ ಕದಾ ತ್ವಾಂ ಪಶ್ಯೇಯಂ ಕರಧೃತಮೃಗಂ ಖಂಡಪರಶುಂ. ಸ್ತವೈರ್ಬ್ರಹ್ಮಾದೀನಾಂ ಜಯ ಜಯ ವಚೋಭಿರ್ನಿಯಮಿನಾಂ ಗಣಾನಾಂ ಕೇಲಿಭಿಃ ಮದಕಲಮಹೋಕ್ಷಸ್ಯ ಕಕುದಿ ಸ್ಥಿತಂ ನೀಲಗ್ರೀವಂ ತ್ರಿನಯನಮುಮಾಶ್ಲಿಷ್ಟವಪುಷಂ ಕದಾ ತ್ವಾಂ ಪಶ್ಯೇಯಂ ಕರಧೃತಮೃಗಂ ಖಂಡಪರಶುಂ. ಕನಕಮಣಿ ಸೌಧದ ಮುಂದೆ ನಿಂತು ಯಾವಾಗ ನೋಡ್ತೀನಿ ಶಿವ ನಿನ್ನನ್ನು ಅಂತ ಕೇಳಿದ ಹಾಗೆ ಇಲ್ಲಿ ಈಗ ಸ್ತವೈರ್ ಬ್ರಹ್ಮಾದೀನಾಂ, ಬ್ರಹ್ಮ ಇತ್ಯಾದಿ ದೇವತೆಗಳಿಂದ ಸ್ತುತಿಸಲ್ಪಡುವಂತಹ ನೀನು ಜಯ ಜಯ ವಚೋಭಿರ್ನಿಯಮಿನಾಂ, ಎಲ್ಲರೂ ಜಯಕಾರವನ್ನು ಹಾಕ್ತಾ ಇದ್ದಾರೆ. ಎಲ್ಲ ದೇವತೆಗಳು ಬ್ರಹ್ಮನಿಂದ ಹಿಡಿದು ಎಲ್ಲ ದೇವತೆಗಳು ಕೂಡ ಜಯ ಜಯಕಾರವನ್ನು ಮಾಡ್ತಾ ಇದ್ದಾರೆ. ಗಣಾನಾಂ ಕೇಲಿಭಿಹಿ, ನಿನ್ನ ಪ್ರಮಥ ಗಣಗಳು ಎಲ್ಲ ಸುತ್ತಮುತ್ತ ಏನು ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ. ಮದಕಲ ಮಹೋಕ್ಷಸ್ಯ ಕಕುದಿ,
ಕಕುದಿ ಅಂತ ಹೇಳಿದರೆ ಮಹೋಕ್ಷ ಅಂತ ಹೇಳಿದರೆ ಇಲ್ಲಿ ನಂದಿ. ಕಕುದಿ ಅಂತ ಹೇಳಿದರೆ ನಂದಿಯ ಬೆನ್ನಿನ ಮೇಲೆ ಇರುವ ಒಂದು ಡುಬ್ಬ. ನಮಗೆ ಶಿವ ಅಂತ ಹೇಳಿದ ತಕ್ಷಣ ಕೈಲಾಸದ ಒಂದು ದೃಶ್ಯ ಕಣ್ಣ ಮುಂದೆ ಬರುತ್ತೆ. ಅದರಲ್ಲಿ ಪ್ರಮುಖವಾಗಿ ಬರುವಂಥದ್ದು ಹಿಮಾಲಯ, ಅದರ ಜೊತೆಯಲ್ಲಿ ನಂದಿ ಅಲ್ವೇ. ಶಿವ ಅಂದ ತಕ್ಷಣ ನಂದಿ ನಮ್ಮ ಕಣ್ಣಿಗೆ ಕಾಣೇ ಕಾಣ್ತಾನೆ. ಈ ನಂದಿಗೆ ನಾವು ಮೊದಲು ಪ್ರಾರ್ಥನೆಯನ್ನು ಸಲ್ಲಿಸಿ ಆಮೇಲೆ ಶಿವನನ್ನು ನಾವು ನೋಡಬೇಕಂತೆ. ಹಾಗೆ ಯಾವ ಶಿವಾಲಯಕ್ಕೆ ಹೋದರೂ ಕೂಡ ಅಲ್ಲಿ ಹೊರಗಡೆ ಒಂದು ನಂದಿಯನ್ನು ಕೂರಿಸ್ತಾರೆ. ಆ ನಂದಿಯನ್ನು ಮುಟ್ಟಿ ನಮಸ್ಕಾರ ಮಾಡಿ, ಅದಕ್ಕೊಂದು ಶ್ಲೋಕ ಇದೆ, ನಂದೀಶ್ವರ ನಮಸ್ತುಭ್ಯಂ ಶಾಂತಾನಂದ ಪ್ರದಾಯಕಂ ಮಹಾದೇವ ಸೇವಾರ್ಥಂ ಅನುಜ್ಞಾಂ ದಾತುಮರ್ಹಸಿ ಅಂತ ಹೇಳುವ ಒಂದು ಶ್ಲೋಕವನ್ನು ಹೇಳಿ ಅವನ ಬಾಲವನ್ನು ಮುಟ್ಟಿ ನಮಸ್ಕಾರ ಮಾಡಿ ಆಮೇಲೆ ಶಿವನ ದರ್ಶನ ಮಾಡಬೇಕಂತೆ. ಅಂದರೆ ನಂದಿ ಅಂತ ಹೇಳಿದರೆ ಇಲ್ಲಿ 4 ಕಾಲುಗಳು ಇರುವಂತಹ ಪ್ರಾಣಿ. ಈ 4 ಕಾಲುಗಳು ಏನನ್ನು ಸೂಚಿಸುತ್ತೆ ಅಂತ ಹೇಳಿದರೆ ಧರ್ಮ, ಅರ್ಥ, ಕಾಮ, ಮೋಕ್ಷ, ಧರ್ಮವನ್ನು ಸೂಚಿಸ್ತಾ ಇದೆ. ಧರ್ಮ ಏನು ಅಧರ್ಮ ಏನು ಅಂತ ತಿಳಿದುಕೊಂಡು ಅರಿತುಕೊಂಡು ಅದರ ಪ್ರಕಾರ ಜೀವನವನ್ನು ನಡೆಸಿದರೆ ಮಾತ್ರ ಶಿವನ ದರ್ಶನ ಆಗತ್ತೆ. ಸೌಂದರ್ಯ ಲಹರಿ ಬರೆಯೋ ಮೊದಲು, ರಚನೆ ಮಾಡುವ ಮೊದಲು ಆದಿಶಂಕರಾಚಾರ್ಯರು ದೇಹ ಸಮೇತ ಕೈಲಾಸಕ್ಕೆ ಹೋಗ್ತಾರೆ. ಕೈಲಾಸಕ್ಕೆ ಹೋಗಿ ಅಲ್ಲಿ ಪರಮಶಿವ ಮತ್ತು ಪಾರ್ವತಿಯ ನೃತ್ಯ ನಡೀತಾ ಇರುತ್ತೆ. ಅಲ್ಲಿ ಬೇಡಿಕೊಳ್ತಾರೆ, ತಾಯಿಯ ಅಂಗವರ್ಣನೆಯನ್ನು ನಾನು ಮಾಡಬೇಕಾಗಿದೆ ಅಂತ ಹೇಳಿ. ಆಮೇಲೆ ಪರಮಶಿವ, ನಾನು ನಿನಗೆ ವರ್ಣಿಸ್ತೇನೆ ಅಂತ ಪರಮಶಿವ ಹೇಳ್ತಾನೆ. ಉದ್ದಕ್ಕೆ ಕತೆ ಹೇಳ್ತಾ ಇಲ್ಲ, ಸಣ್ಣಕ್ಕೆ ಹೇಳ್ತಾ ಇದ್ದೇನೆ. ಅದನ್ನು ನಾವು ಸೌಂದರ್ಯ ಲಹರಿ ಕಲಿಯುವಾಗ ಅದನ್ನು ಕಲ್ತ್ಕೊಳ್ಳೋಣ. ಹಾಗೆ ಶಿವ ಹೇಳಿದ್ದನ್ನೆಲ್ಲ ತಾಳೆಗರಿಯಲ್ಲಿ ಬರ್ಕೊಳ್ತಾರೆ ಆದಿಶಂಕರಾಚಾರ್ಯರು. ಎಲ್ಲ ಬರೆದಾಯಿತು. ತಮ್ಮ ಬಟ್ಟೆಯಲ್ಲಿ ಕಾಷಾಯದಲ್ಲಿ ಕಟ್ಟಿಕೊಂಡು ಹೊರಗಡೆ ಬರುವಾಗ ನಂದಿ, ಹೋಗುವಾಗ ನಂದಿಗೆ ನಮಸ್ಕಾರ ಮಾಡಿಲ್ಲ ಆದಿಶಂಕರಾಚಾರ್ಯರು. ಹೊರಗಡೆ ಬರ್ತಾ ನಂದಿ ಜೋರಾಗಿ ಬಂದು ಒಂದು ಢೀ ಅಂತ ಕೊಡ್ತಾನೆ, ಡಿಕ್ಕಿ ಹೊಡಿತಾನೆ ಆದಿಶಂಕರಾಚಾರ್ಯರಿಗೆ ಸಿಟ್ಟಿನಲ್ಲಿ. ಯಾಕೆ ಅಂತ ಹೇಳಿದ್ರೆ ಈ ತಾಯಿಯ ಅಂಗವರ್ಣನೆ ಅಂತ ಹೇಳಿದರೆ ಲೋಕದ ಜನರಿಗೆ ಅರ್ಥ ಆಗದೇ ಇರಬಹುದು. ಅವರದನ್ನು ಅಸಹ್ಯ ಪಟ್ಟುಕೊಂಡು ಓದಬಹುದು. ಯಾಕೆ ಅಂತ ಹೇಳಿದರೆ ಪ್ರಪಂಚದಲ್ಲಿರುವ ಜನರೆಲ್ಲರಿಗೂ ನಾನು ಅಂತ ಹೇಳಿದರೆ ಈ ದೇಹ ಬುದ್ಧಿ ಇರುವಂತಹ ಜನರು. ಹಾಗಾಗಿ ಅವರು ತಾಯಿಯನ್ನು ಕೂಡ ಈ ದೇಹ ಬುದ್ಧಿಯಿಂದ, ಈ ದೃಷ್ಟಿಯಿಂದಲೇ ನೋಡಿದಾಗ ಅಸಹ್ಯ ಪಟ್ಟುಕೊಳ್ಬೋದು. ಹಾಗಾಗಿ ಇವನ್ಯಾರು ಬರೆಯಕ್ಕೆ ಅಂಥೇಳಿ ಡಿ ಕೊಟ್ಟು ಆ ತಾಳೆಗರಿ ಎಲ್ಲ ಅಲ್ಲಿ ಹಿಮಾಲಯ ಪರ್ವತದಲ್ಲಿ ಅಲ್ಲಿ ಇಲ್ಲಿ ಹೋಗ್ಬಿಡ್ತಂತೆ ಗಾಳಿಯಲ್ಲಿ. ಅಯ್ಯೋ, ಆದಿಶಂಕರಾಚಾರ್ಯರಿಗೆ ತುಂಬ ಬೇಜಾರಾಗ್ಬಿಡ್ತು. ಅಯ್ಯೋ, ಇದು ಸಿಕ್ಕಿದ್ದು ನನಗೆ ಈಗ ತಾನೇ ಸಿಕ್ಕಿರೋದು, ಇದನ್ನು ನಾನು ಕಳ್ಕೊಂಡೆ ಅಲ್ವಾ ಅಂಥೇಳಿ ಅಮ್ಮ ಅಂತ ಕಿರ್ಚಿದಾರಂತೆ. ಅದು ಪಾರ್ವತಿಗೆ ಕೇಳಿಸ್ತು. ತಾಯಿ ಅಲ್ವೇ, ಅಯ್ಯೋ ಈ ನಂದಿ ಯಾಕೆ ಹೀಗೆ ಮಾಡ್ದ ಅಂತ ನಂದಿನ ಕರೆದು, ಅವನು ಯಾರು ಗೊತ್ತಾ? ಪರಮಶಿವನೇ. ಶಂಕರ ಅಂತ ಹೇಳಿದರೆ ಪರಮಶಿವನೇ, ಅವನಿಗೆ ಯಾಕೆ ಹೀಗೆ ಮಾಡಿದೆ ನೀನು ಅಂತ ಹೇಳಿದಾಗ ನಂದಿ ಹೋಗಿ ಕ್ಷಮಾಪಣೆಯನ್ನು ಕೇಳ್ತಾನೆ. ಆದರೆ ಅಷ್ಟೊತ್ತಿಗೆ ತಾಳೆಗರಿಗಳೆಲ್ಲ ಹಾರಿ ಹೋಗಿ ಆಗಿದೆ. ಎಲ್ಲಿ ಹಿಮಾಲಯದಲ್ಲಿ ಹುಡುಕೋದು ಅದನ್ನು? ಅಂತಹ ಪರ್ವತ ಶ್ರೇಣಿಯಲ್ಲಿ ಎಲ್ಲೆಲ್ಲೋ ಗಾಳಿಗೆ ಹಾರಿ ಹೋಗಿತ್ತು. ಅದನ್ನು ಕೆಲವು ಮಾತ್ರ ಸಿಕ್ಕಿತಂತೆ. ಮೊದಲಿನ 40 ಶ್ಲೋಕಗಳು ಮಾತ್ರ ಸಿಕ್ಕಿತಂತೆ. ಉಳಿದ 60 ಶ್ಲೋಕಗಳು ಏನು ಮಾಡೋದು ಅಂತ ಕೇಳಿದಾಗ ಪರಮಶಿವ ಹೇಳ್ತಾ, ಮತ್ತೆ ನಿನ್ನ ಧ್ಯಾನದಲ್ಲಿ ನಿನಗೆ ಅದು ಎಲ್ಲವೂ ಅದೇ ಥರ ಸಿಗತ್ತೆ, ನೀನು ಹೇಗೆ ಬರೆದಿದ್ಯೋ ಹಾಗೆ ಸಿಗತ್ತೆ ಅಂತೇಳಿದರೆ ಸಂತೋಷ ಪಟ್ಟುಕೊಂಡು ಅವರು ಕ್ಷಮಾಪಣೆ ಕೇಳ್ತಾರೆ ನಂದಿಯನ್ನು. ನಿನಗೆ ನಮಸ್ಕಾರ ಮಾಡದೆ, ನಿನ್ನ ಅನುಮತಿ ಇಲ್ಲದೆ ನಾನು ಪರಮಶಿವ ಪಾರ್ವತಿ ಹತ್ರ ಹೋಗಿದ್ದಕ್ಕೆ ಕ್ಷಮಾಪಣೆಯನ್ನು ಕೇಳ್ತಾ ಇದ್ದೇನೆ ಅಂಥೇಳಿ ನಂದೀಶ್ವರನಿಗೆ ನಮಸ್ಕಾರವನ್ನು ಮಾಡಿ ಕ್ಷಮಾಪಣೆಯನ್ನು ಕೇಳ್ತಾರೆ. ಹಾಗೆ ನಾವು ಕೂಡ
ಯಾವುದೇ ಶಿವಾಲಯಕ್ಕೆ ಹೋದರೂ ಆ ಶಿವನ ದರ್ಶನ ಮಾಡುವ ಮೊದಲು ನಂದಿಯ ದರ್ಶನ ಮಾಡಿ ಬಾಲವನ್ನು ಮುಟ್ಟಿ ಅನುಮತಿಯನ್ನು ಕೇಳಿ, ನನಗೆ ಅನುಮತಿ ಕೊಡು ಅಂತ ಅನುಮತಿಯನ್ನು ಕೇಳಿ ಆಮೇಲೆ ಶಿವನ ದರ್ಶನ ಮಾಡಬೇಕು ಅಂತ ಹೇಳುತ್ತೆ ನಮ್ಮ ಪುರಾಣಗಳು. ಅಂತಹ ನಂದಿ ಅಂತ ಹೇಳಿದ್ರೆ ತುಂಬ ಪ್ರೇಮ ಪರಮಶಿವನಿಗೆ. ಅಂದರೆ ಯಾರು ಧರ್ಮವನ್ನು ಆಚರಿಸ್ತಾರೋ ಅವರ ಮೇಲೆ ಎಲ್ಲರಿಗೂ ಶಿವನಿಗೆ ಪ್ರೀತಿ ಇದೆ ಅಂತ ಹೇಳಿ ಆದಿಶಂಕರಾಚಾರ್ಯರು ಹೇಳ್ತಾ ಇದ್ದಾರೆ ಇಲ್ಲಿ. ಸ್ಥಿತಂ ನೀಲಗ್ರೀವಂ ತ್ರಿನಯನಂ ಉಮಾಶ್ಲಿಷ್ಟವಪುಷಂ. ಆ ನಂದಿಯೇ ತಾನೇ ವಾಹನ. ಆ ನಂದಿಯ ಡುಬ್ಬದ ಮೇಲೆ, ಬೆನ್ನಿನ ಮೇಲೆ ಎತ್ತರವಾಗಿದೆ. ಆ ಬೆನ್ನಿನ ಮೇಲೆ ನೀಲಗ್ರೀವನಾದ, ನೀಲಕಂಠನಾದ ನೀನು ತ್ರಿನಯನಂ, 3 ಕಣ್ಣುಗಳಿರುವಂಥವನು. ತ್ರಯಂಬಕ ತ್ರಿನಯನಂ ಅಂತ ಹೇಳಿ ಋಗ್ವೇದದ ರುದ್ರ ಪ್ರಶ್ನದಲ್ಲಿ ಬರುತ್ತೆ. ತ್ರಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ ಉರ್ವಾರುಕಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಈ ಒಂದು ಶ್ಲೋಕ ಅದ್ಭುತವಾದ ಶಕ್ತಿಯನ್ನ ಪಡೆದುಕೊಂಡಿದೆ. ರೋಗ ನಿವಾರಣೆಗಿರ್ಬೋದು, ಅಥವಾ ನಮ್ಮ ರಕ್ಷಣೆಗಿರ್ಬೋದು, ಅಥವಾ ಅಮೃತತ್ವದ ಎಡೆಗೆ ನಮ್ಮನ್ನು ಕರೆದುಕೊಂಡು ಹೋಗುತ್ತೆ ಈ ಶ್ಲೋಕ. ತ್ರಯಂಬಕಂ, ಆ ಪರಮಶಿವನಿಗೆ 3 ಕಣ್ಣುಗಳು, ಸೂರ್ಯ, ಚಂದ್ರ, ಅಗ್ನಿ. ಹಾಗೆ ಆದಿಶಂಕರಾಚಾರ್ಯರು ಹೇಳ್ತಾರೆ, ಪರಮಶಿವನ ಪೂಜೆಯನ್ನು ಮಾಡಿದಾಗ ಸೂರ್ಯ, ಚಂದ್ರ, ಅಗ್ನಿಯ ಅನುಗ್ರಹವನ್ನೂ ನಾವು ಪಡಿತೇವಂತೆ. ಯಾಕೆಂತ ಹೇಳಿದರೆ ಪರಮಶಿವನ ಕಣ್ಣುಗಳೇ ತಾನೇ, ಅವರಿಗೂ ನಾವು ಪೂಜೆ ಸಲ್ಲಿಸಿದ ಹಾಗಾಗತ್ತೆ ಅಂತ ಆದಿಶಂಕರಾಚಾರ್ಯರು ಇಲ್ಲಿ ತ್ರಿನಯನ ಅಂತ ಹೇಳಿ ಬೋಧಿಸ್ತಾ ಇದ್ದಾರೆ. ಉಮಾಶ್ಲಿಷ್ಟವಪುಷಂ, ಪತ್ನಿಯಾದ ಉಮೆಯಿಂದ ಆಲಿಂಗನವನ್ನು ಪಡೆದುಕೊಂಡು ನೀನು ಮಹೋಕ್ಷ ಮಹಾನಂದಿಯ ಮೇಲೆ, ಬೆನ್ನಿನ ಮೇಲೆ ಕುಳಿತುಕೊಂಡಿದ್ದೀಯಾ. ಕದಾ ತ್ವಾಂ ಪಶ್ಯೇಯಂ, ನಾನು ನಿನ್ನನ್ನು ಯಾವಾಗ ನೋಡೋದು ಶಿವ? ಆಯಿತು, ಈಗ ಅರಮನೆಯ ಹೊರಗಡೆ ಬಂದಾಯಿತು, ಇನ್ನು ಒಳಗಡೆ ಬಂದು ನಂದಿಯ ಮೇಲೆ ಆಸೀನರಾಗಿರುವಂತಹ ಪತಿ ಪತ್ನಿ ಉಮಾ ಮತ್ತೆ ಪರಮಶಿವ, ಇವರನ್ನು ನಾನು ಯಾವಾಗ ನೋಡೋದು? ಕರಧೃತ ಮೃಗಂ ಖಂಡ ಪರಶುಂ, ಆ ಶಿವನ ಒಂದು ಕೈಯಲ್ಲಿ ಪರಶು ಇರುತ್ತೆ, ಇನ್ನೊಂದು ಕೈಯಲ್ಲಿ ಮೃಗ ಅಂತ ಹೇಳಿದರೆ ಜಿಂಕೆಯನ್ನು ಅವನು ಹಿಡಿದುಕೊಂಡಿರ್ತಾನೆ. ಅಂತಹ ಶಿವನನ್ನು ನಾನು ಯಾವಾಗ ನೋಡೋದು? ಮುಂದಿನ ಶ್ಲೋಕ 26ನೇ ಶ್ಲೋಕ. ಕದಾ ವಾ ತ್ವಾಂ ದೃಷ್ಟ್ವಾ ಗಿರಿಶ ತವ ಭವ್ಯಾಂಘ್ರಿಯುಗಲಂ ಗೃಹೀತ್ವಾ ಹಸ್ತಾಭ್ಯಾಂ ಶಿರಸಿ ನಯನೇ ವಕ್ಷಸಿ ವಹನ್ ಸಮಾಶ್ಲಿಷ್ಯಾಘ್ರಾಯ ಸ್ಫುಟ ಜಲ ಜಗಂಧಾನ್ ಪರಿಮಲಾನ್ ಅಲಭ್ಯಾಂ ಬ್ರಹ್ಮಾದ್ಯೈಃ ಮುದಮನುಭವಿಷ್ಯಾಮಿ ಹೃದಯೇ. ಕದಾ ವಾ ತ್ವಾಂ ದೃಷ್ಟ್ವಾ ಗಿರಿಶ ತವ ಭವ್ಯಾಂಘ್ರಿಯುಗಲಂ ಗೃಹೀತ್ವಾ ಹಸ್ತಾಭ್ಯಾಂ ಶಿರಸಿ ನಯನೇ ವಕ್ಷಸಿ ವಹನ್ ಸಮಾಶ್ಲಿಷ್ಯಗ್ರಾಯ ಸ್ಫುಟ ಜಲ ಜಗಂಧಾನ್ ಪರಿಮಲಾನ್ ಅಲಭ್ಯಾಂ ಬ್ರಹ್ಮಾದ್ಯೈಃ ಮುದಮನುಭವಿಷ್ಯಾಮಿ ಹೃದಯೇ. ಕದಾ ವಾ ತ್ವಾಂ ದೃಷ್ಟ್ವಾ, ನಾನು ಯಾವಾಗ ನಿನ್ನನ್ನು ನೋಡಿ, ಗಿರಿಶ ತವ ಭವ್ಯ ಅಂಘ್ರಿಯುಗಲಂ, ನಿನ್ನ ಭವ್ಯವಾದ ಮನೋಹರವಾದ ದಿವ್ಯವಾದ ಪಾದ ಕಮಲ, ಪಾದ 2 ಪಾದಕ್ಕೆ ಅಂಗ್ರಿ ಯುಗಲ ಅಂತ ಹೇಳೋದು. ಗೃಹೀತ್ವ, ನಾನದನ್ನು ಹಸ್ತಾಭ್ಯಾಂ ಗೃಹೀತ್ವ, ಕೈಯಲ್ಲಿ ಪರಮ ಪವಿತ್ರವಾದ ನಿನ್ನ ಪಾದ ಚರಣಗಳನ್ನು ಕೈಯಲ್ಲಿ ತೆಗೆದುಕೊಂಡು ಶಿರಸಿ ನಯನೇ ವಕ್ಷಸಿ ವಹನ್, ನನ್ನ ತಲೆಗೆ ಶಿರಕ್ಕೆ ಮುಟ್ಟಿಸಿಕೊಂಡು ಕಣ್ಣಿಗೆ ಒತ್ತಿಕೊಂಡು ಹೃದಯಕ್ಕೆ ನಾನು ಯಾವಾಗ ಒತ್ತಿಕೊಳ್ಳೋದು ಶಿವ? ತಲೆಯಲ್ಲಿ ಪರಮಶಿವನ ಪಾದಗಳನ್ನು ಮುಟ್ಟಿಸೋದು ಅಥವಾ ಶಿರಸ್ಸಿಗೆ ಮುಟ್ಟಿಸೋದು ಅಥವಾ ನಮಸ್ಕಾರ ಮಾಡೋದು ಅಂತ ಹೇಳಿದರೆ ಶರಣಾಗತಿಯ ಅರ್ಥ. ನಯನೆ, ಕಣ್ಣಿಗೆ ಒತ್ತಿಕೊಳ್ಳೋದು. ಪಾದವನ್ನು ನಾನು ಯಾವಾಗ ಕಣ್ಣಿಗೆ ಒತ್ತಿಕೊಳ್ಳೋದು ಅಂತ ಹೇಳಿದರೆ
ಇಷ್ಟು ಸಮಯ ನಾನು ಧ್ಯಾನದಲ್ಲಿ ಒಳ ಕಣ್ಣಿನಲ್ಲಿ ನೋಡ್ತಾ ಇದ್ದೆ, ಈಗ ನನ್ನ ಬಾಹ್ಯ ಕಣ್ಣುಗಳಿಂದ ನಿನ್ನ ಚರಣಗಳನ್ನು ನೋಡ್ತಾ ಇದ್ದೇನೆ. ವಕ್ಷಸಿ, ನನ್ನ ಹೃದಯಕ್ಕೆ ಒತ್ತಿಕೊಳ್ಳೋದು. ನಾವೀಗ ಯಾರನ್ನಾದರೂ ನಮಗೆ ತುಂಬ ಪ್ರೀತಿಯವರಾದರೆ ಏನು ಮಾಡ್ತೇವೆ? ಅವರನ್ನು ಅಪ್ಪಿಕೊಳ್ತೇವೆ. ಏನದರ ಅರ್ಥ? ಯಾಕೆ ಅಪ್ಪಿಕೊಳ್ತೇವೆ ನಾವು? ಪ್ರೀತಿ ಹೃದಯ ತುಂಬಿ ಬಂದಾಗ ಅಪ್ಪಿಕೊಳ್ತೇವೆ. ಯಾಕೆ ಅಂತ ಹೇಳಿದರೆ, ನಾನು ನೀನು ಬೇರೆ ಅಲ್ಲ, ನಾವಿಬ್ಬರು ಒಂದೇ ಅಂತ ಹೇಳುವ ಭಾವನೆಯನ್ನು ಸೂಚಿಸುತ್ತೆ ಈ ಅಪ್ಪುಗೆ. ಹಾಗೆ ಇಲ್ಲಿ ನನ್ನ ಹೃದಯಕ್ಕೆ ನಿನ್ನ ಪಾದಗಳನ್ನು ನಾನು ಯಾವಾಗ ಗಟ್ಟಿಯಾಗಿ ಹಿಡ್ಕೊಳ್ತೇನೆ ಶಿವ. ಸಮಾಶ್ಲಿಷ್ಯಾಘ್ರಾಯ, ಬರೇ ಎತ್ತಿಕೊಳ್ಳೋದಲ್ಲ, ಒತ್ತಿಕೊಳ್ಳೋದೂ ಅಲ್ಲ, ಅದರ ಜೊತೆಯಲ್ಲಿ ಆಹಾ ಏನು ಅದ್ಭುತವಾದ ಪರಿಮಳ, ಅದನ್ನು ನಾನು ಯಾವಾಗ ಆಘ್ರಾಣಿಸೋದು. ಸ್ಫುಟ ಜಲ ಜಗಂಧಾನ್ ಪರಿಮಲಾನ್, ಹಾಗೆ ಆಘ್ರಾಣಿಸಿ ನಾನು ಎಲ್ಲ ಗಂಧ ಅಕ್ಷತೆಗಳನ್ನೆಲ್ಲ ಹೂಗಳನ್ನೆಲ್ಲ ಹಾಕಿ ಅರ್ಚನೆಯನ್ನು ಮಾಡಿ ಅಲಭ್ಯಾಂ ಬ್ರಹ್ಮಾದ್ಯೈಹಿ ಮುದಂ ಅನುಭವಿಷ್ಯಾಮಿ ಹೃದಯೇ. ಇದು ಬ್ರಹ್ಮಾದಿಗಳಿಗೂ ಅಷ್ಟು ಸುಲಭವಾಗಿ ಸಿಗುವಂಥದ್ದಲ್ಲ. ಅಂಥದ್ದು ನನಗೆ ನೀನು ಕರುಣಿಸ್ತೀಯಾ ಅಂತ ನನಗೆ ಗೊತ್ತಿದೆ. ಆದರೆ ಯಾವಾಗ ಶಿವ? ಬಂದಾಯಿತು, ಅರಮನೆಯ ಮುಂದೆ ನಿಂತಾಯಿತು, ನಿನ್ನನ್ನು ಪಾರ್ವತಿಯ ಜೊತೆ ನೋಡಿ ಆಯಿತು, ನಂದಿಯ ಮೇಲೆ ಕೂತಿದ್ಯಾ ನೀನು, ನೋಡಿ ಆಯಿತು ಶಿವ. ಇನ್ನೀಗ ನಿನ್ನ ಚರಣ ಯುಗಲಗಳನ್ನು ನಾನು ಕೈಯಲ್ಲಿ ತೆಗೆದುಕೊಂಡು ನನ್ನ ಶಿರಸ್ಸಿಗೆ, ಹಣೆಗೆ, ಕಣ್ಣಿಗೆ, ಹೃದಯಕ್ಕೆ ಒತ್ತಿಕೊಂಡು ಆಹಾ ಏನು ಪರಿಮಳ, ಇದನ್ನು ಯಾವಾಗ ನಾನು ಆಘ್ರಾಣಿಸೋದು? ನೋಡಿ ಯಾವ ಥರದ ಊಹನೆಗಳಿವೆ ಆದಿಶಂಕರಾಚಾರ್ಯರಿಗೆ. ನಾವು ಮಾಡ್ತೇವೆ ಈಗ ಪಾದಪೂಜೆ ಅಂತ, ಗುರುವಿನ ಪಾದಪೂಜೆ ಅಂತ ಮಾಡ್ತೇವೆ. ಏನು ಅವರು ಭಟ್ರು ಪುರೋಹಿತರು ಏನೋ ಹೇಳ್ತಾರೆ, ಅಲ್ಲಿ ಹಾಕಿ ಇಲ್ಲಿ ಹಾಕಿ ಹೇಳ್ತಾರೆ, ನಾವು ಹಾಕೋದು ಮಾಡಬಾರ್ದು ಅಂತ ಖಂಡಿತವಾಗಿಯೂ ಅಲ್ಲ. ಮನಸ್ಸಿನಲ್ಲಿ ಈ ಭಾವನೆಗಳನ್ನು ಬೆಳೆಸುವ ಪ್ರಯತ್ನವನ್ನು ಮಾಡಬೇಕು. ಇದನ್ನು ನಮಗೆ ಆದಿಶಂಕರಾಚಾರ್ಯರು ಬೋಧಿಸ್ತಾ ಇದ್ದಾರೆ. ಯಾವುದೇ ಗುರುಪಾದುಕಾ ಪೂಜೆಯನ್ನು ಮಾಡ್ಬೋದು, ಅಥವಾ ಯಾವುದೇ ದೇವರ ಪಾದ ಪೂಜೆಯನ್ನು ಮಾಡಿದಾಗ, ಈಗ ಬೆಳ್ಳಿ ಪಾದ ಅಂತ ಹೇಳ್ತಾರೆ, ಚಿನ್ನದ ಪಾದುಕೆ ಅಂತ ಹೇಳ್ತೀವಿ. ಹಾಗೆಲ್ಲ ಮಾಡಿದಾಗ ಈ ಶ್ಲೋಕವನ್ನು ಸ್ವಲ್ಪ ಜ್ಞಾಪಕದಲ್ಲಿಟ್ಟುಕೊಂಡು ಆ ಭಾವನೆಗಳನ್ನು ಬೆಳೆಸಿಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮುಂದಿನ ಶ್ಲೋಕ 27ನೇ ಶ್ಲೋಕ. ಕರಸ್ಥೇ ಹೇಮಾದ್ರೌ ಗಿರಿಶ ನಿಕಟಸ್ಥೇ ಧನಪತೌ ಗೃಹಸ್ಥೇ ಸ್ವರ್ಭೂಜ ಅಮರ ಸುರಭಿಚಿಂತಾ ಮಣಿಗಣೆ ಶಿರಸ್ಥೇ ಶೀತಾಂಶೌ ಚರಣಯುಗಲಸ್ಥೇ ಖಿಲ ಶುಭೆ ಕಮರ್ಥಂ ದಾಸ್ಯೇಹಂ ಭವತು ಭವದರ್ಥಂ ಮಮ ಮನಃ. ಕರಸ್ಥೇ ಹೇಮಾದ್ರೌ ಗಿರಿಶ ನಿಕಟಸ್ಥೇ ಧನಪತೌ ಗೃಹಸ್ಥೇ ಸ್ವರ್ಭೂಜ ಅಮರ ಸುರಭಿಚಿಂತಾ ಮಣಿಗಣೆ ಶಿರಸ್ಥೇ ಶೀತಾಂಶೌ ಚರಣಯುಗಲಸ್ಥೇ ಖಿಲ ಶುಭೆ ಕಮರ್ಥಂ ದಾಸ್ಯೇಹಂ ಭವತು ಭವದರ್ಥಂ ಮಮ ಮನಃ. ನಾವೀಗ ನಮ್ಮ ಸ್ನೇಹಿತರನ್ನೋ ಅಥವಾ ಗುರು ಹಿರಿಯರನ್ನೋ ಅಥವಾ ಯಾರೋ ಬಸರಿ ಹೆಂಗಸರು ಇದ್ದರೆ ಅವರನ್ನು ನೋಡಕ್ಕೆ ಹೋಗುವಾಗ ಹೇಗೆ ಹೋಗ್ತೇವೆ? ಏನೋ ಒಂದು ತೆಗೆದುಕೊಂಡು ಹೋಗ್ತೇವೆ, ಹಣ್ಣೋ ಅಥವಾ ಏನೋ ಒಂದು ಗಿಫ್ಟ್ ಏನೋ ತಗೊಂಡು ಹೋಗ್ತೇವೆ ಅಲ್ವೇ? ಅದರ ಬಗ್ಗೆ ಇಲ್ಲಿ ಆದಿಶಂಕರಾಚಾರ್ಯರು ಹೇಳ್ತಿದ್ದಾರೆ. ಕರಸ್ಥೆ ಹೇಮಾದ್ರೌ, ನಿನ್ನ ಕರದಲ್ಲಿಯೇ ಹೇಮಾದ್ರಿ ಹಿಮಾಲಯ ಶಿಖರ ಇದೆ. ಗಿರಿಶ ನಿಕಟಸ್ಥೇ ಧನಪತೌ, ನಿನ್ನ ಅತಿ ಸಮೀಪದಲ್ಲಿ ಯಾರಿದ್ದಾರೆ? ಧನಪತಿ ಕುಬೇರ ಇದ್ದಾನೆ. ಗೃಹಸ್ಥೆ ಸ್ವರ್ಭೂಜ, ಇಲ್ಲಿ ಸ್ವರ್ಭೂಜ ಅಂತ ಹೇಳಿದರೆ ಕಲ್ಪತರು, ನಿನ್ನ ಮನೆಯಲ್ಲಿ ಕಲ್ಪತರು ಇದೆ. ಅಮರ ಸುರಭಿ, ಕಾಮಧೇನು ಇದೆ. ಸುರಭಿ ಅಂತ ಹೇಳಿದರೆ ದನ, ಕಾಮಧೇನು, ಅಮರ ಸುರಭಿ ಕಾಮಧೇನು ಇದೆ. ಚಿಂತಾಮಣಿ, ಇನ್ನೇನು ಬೇಕು? ಕಲ್ಪವೃಕ್ಷ, ಕಾಮಧೇನು, ಚಿಂತಾಮಣಿ ಎಲ್ಲವೂ ಇದೆ ಇಲ್ಲಿ, ನಿನ್ನ ಹತ್ತಿರವೇ ಇದೆ. ಶಿರಸ್ಥೆ ಶೀತಾಂಶವು, ನಿನ್ನ ಶಿರಸ್ಸಿನಲ್ಲಿ ಚಂದ್ರ,
ತಂಪಾಗಿರುವ ಚಂದ್ರ. ಚರಣ ಯುಗಲಸ್ಥೆ ಅಖಿಲ ಶುಭ. ನಿನ್ನ ಚರಣ ಯುಗಲಗಳಲ್ಲಿ, ನಿನ್ನ ಪಾದ ಕಮಲಗಳಲ್ಲಿ ಪ್ರಪಂಚದಲ್ಲಿ ಕಾಣುವಂತಹ ಎಲ್ಲ ಅಖಿಲ ಶುಭ ಅಂತ ಯಾವುದನ್ನು ಕರಿತೇವೆಯೋ ಅದು ಎಲ್ಲವೂ ನಿನ್ನ ಹತ್ರ ಇದೆ. ನಾವು ಗಿಫ್ಟ್ ಕೊಡುವಾಗ ಏನನ್ನ ಕೊಡಬೇಕು ಹೇಳಿ? ಅವರ ಹತ್ರ ಯಾವುದಿಲ್ವೋ ಅದನ್ನು ತಿಳಿದುಕೊಂಡು ಕೊಡಬೇಕು. ಇದ್ದದನ್ನು ಕೊಟ್ಟೇನು ಪ್ರಯೋಜನ ಅಲ್ವಾ? ಇರುವ ವಸ್ತುವನ್ನೇ ನಾವು ಅವರಿಗೆ ಗಿಫ್ಟ್ ಆಗಿ ಕೊಟ್ಟರೆ ಏನು ಪ್ರಯೋಜನ ಅದು? ನಾವು ಸಾಮಾನ್ಯವಾಗಿ ಏನನ್ನು ಕೊಡ್ತೇವೆ ಹೇಳಿ? ಒಂದು ಬ್ಲೌಸ್ ಪೀಸ್ ಕೊಡುವಂತಹ ಒಂದು ಪದ್ಧತಿ. ಹಿಂದಿನ ಕಾಲದಲ್ಲಿ ಬಟ್ಟೆ ಎಲ್ಲ ಸಿಗ್ತಾ ಇರಲಿಲ್ಲ, ತುಂಬ ವಿರಳವಾಗಿತ್ತು. ಹಾಗಾಗಿ ಬಹುಶಃ ಈ ಬ್ಲೌಸ್ ಪೀಸ್ಗಳನ್ನು ಕೊಡುವಂತಹ ಒಂದು ಪದ್ಧತಿಯನ್ನು ಶುರು ಮಾಡಿದ್ದಿರಬಹುದು ಅಂತ ನನ್ನ ಅಭಿಪ್ರಾಯ. ತಪ್ಪಿದ್ರೂ ಇರಬಹುದು. ನಾವು ಈಗಲೂ ಅದನ್ನೇ ಕೊಡೋದು. ನನಗೆ ಸಿಕ್ಕಿದಂತಹ ನಮಗೆ ನಾನು ಹೇಳ್ತಾ ಇರೋದು, ಸಾಮಾನ್ಯವಾಗಿ ಸಿಕ್ಕಿದಂತಹ ಬ್ಲೌಸ್ ಪೀಸ್ ಯಾವ ಸೀರೆಗೂ ಮ್ಯಾಚ್ ಆಗೋದಿಲ್ಲ. ಏನು ಮಾಡೋದು? ಅದನ್ನು ಇನ್ನೊಬ್ಬರು ನಮ್ಮ ಮನೆಗೆ ಬರ್ತಾರಲ್ಲ ಅವರಿಗೆ ಕೊಟ್ಟು ಬಿಡೋದು. ಅದು ಅವರಿಗೆ ಉಪಯೋಗ ಇದೆಯೋ ಇಲ್ವೋ ಗೊತ್ತಿಲ್ಲ, ನಾನಂತೂ ಕೊಟ್ಟು ಬಿಡೋದು. ಈ ಪದ್ಧತಿಯನ್ನು ಸ್ವಲ್ಪ ಸ್ವಲ್ಪ ನಾವು ಕಡಿಮೆ ಮಾಡ್ತಾ ಬರಬೇಕು. ಏನನ್ನು ಕೊಡಬೇಕು? ಅವರಿಗೆ ಯಾವುದು ಉಪಕಾರ ಆಗಬಹುದು? ಬ್ಲೌಸ್ ಪೀಸಿಗೆ ಏನು ದುಡ್ಡು ಏನು ಕಡಿಮೆ ಇಲ್ಲ. 100 ರೂಪಾಯಿಗಿಂತ ಕಡಿಮೆ ಯಾವ ಬ್ಲೌಸ್ ಪೀಸು ಸಿಗೋದಿಲ್ಲ. ಅದರ ಬದಲು ಏನನ್ನು ಕೊಡ್ಬೋದು? ಅದೇ, ಹೆಚ್ಚು ದುಡ್ಡು ಖರ್ಚು ಮಾಡಬೇಕಾದ ಅಗತ್ಯ ಇಲ್ಲ. ಅದೇ ದುಡ್ಡಿನಲ್ಲಿ ಏನಾದರೂ ಅವರಿಗೆ ಉಪಯೋಗ ಆಗುವಂತಹ ಒಂದು ವಸ್ತುವನ್ನು ಕೊಡಬಹುದಲ್ವೇ? ಒಂದು ಒಳ್ಳೆಯ ಪುಸ್ತಕ ಕೊಡ್ಬೋದು, ಇಲ್ಲ ಬೇರೆ ಥರದ ಹಲವಾರು ಐಟಮ್ಸ್ ಇದೆ, ನನಗೆ ಕೊಡ್ಬೋದು. ಅದನ್ನು ಕೊಡುವಂತಹ ಪ್ರಯತ್ನವನ್ನು ಮಾಡ್ಬೋದು. ಯಾಕೆ ಅಂತ ಹೇಳಿದರೆ ಅದು ಉಪಯೋಗಕ್ಕೆ ಆಗಬೇಕು. ನಾವು ಯಾವುದನ್ನು ಕೊಡ್ತೇವೋ ಅವರಿಗೆ ಉಪಯೋಗಕ್ಕೆ ಸಿಗಬೇಕು. ಇಲ್ಲದೆ ಸುಮ್ಮನೆ ಮೂಟೆ ಕಟ್ಟಿಡ್ತೇವೆ, ಬ್ಲೌಸ್ ಪೀಸ್ಗಳು ಬಂದದ್ದೆಲ್ಲ, ಇನ್ನೊಂದು ಸಲ ನವರಾತ್ರಿಲಿ ಎಲ್ಲ ಅದನ್ನು ಕೊಟ್ಟು ಬಿಡೋದು. ಅದು ಅವರಿಗೆ ಉಪಯೋಗ ಆಗತ್ತಾ? ನಮ್ಮ ಹಾಗೆ ತಾನೆ ಅವರು ಕೂಡ. ಅವರಿಗೆ ಯಾವ ಸೀರೆಗೂ ಮ್ಯಾಚ್ ಆಗೋದಿಲ್ಲ. ಕೊಟ್ಟೇನು ಪ್ರಯೋಜನ? ಹಾಗೆ ಇಲ್ಲಿ ಆದಿಶಂಕರಾಚಾರ್ಯ ಏನು ಹೇಳ್ತಿದ್ದಾರೆ ಅಂತಾದರೆ ಹೇಳಿದರೆ, ಹೇ ಶಿವ, ನಿನ್ನ ಹತ್ರ ಎಲ್ಲ ಇದೆ. ಹಿಮಾಲಯ ನಿನ್ನ ಕೈಯಲ್ಲೇ ಇದೆ. ನಿನ್ನ ಹತ್ತಿರದಲ್ಲಿ ಕುಬೇರ ಇದ್ದಾನೆ. ಆಮೇಲೆ ಕಾಮಧೇನು, ಕಲ್ಪವೃಕ್ಷ, ಚಿಂತಾಮಣಿ ಎಲ್ಲ ಕೇಳಿದ್ದನ್ನೆಲ್ಲ ಕೊಡುವಂತಹ ಈ 3 ನಿನ್ನ ಹತ್ರವೇ ಇದೆ. ಏನಾದರೂ ಟೆನ್ಷನ್ ಆಗತ್ತಾ ನಿನಗೆ? ತಲೆಯಲ್ಲಿ ಚಂದ್ರ ಕೂತಿದ್ದಾನೆ, ಏನು ಟೆನ್ಷನ್ ಮಾಡ್ಕೊಳ್ಳೋ ಚಾನ್ಸೇ ಇಲ್ಲ. ಅವನು ತಂಪನ್ನು ಅರಿತಾ ಇರ್ತಾನಲ್ವಾ. ಕಮರ್ಥಂ ದಾಸೇಹಂ ಭವತು. ಹಾಗಾದರೆ ನಾನೇನು ಕೊಡಲಿ ಶಿವ ನಿಂಗೆ? ನಿನ್ನ ಹತ್ರ ಯಾವುದಿಲ್ಲ ಹೇಳು? ಎಲ್ಲವೂ ಇದೆ. ಒಂದು ವಸ್ತು ನಿನ್ನ ಹತ್ರ ಇಲ್ಲ, ಅದು ನನಗೆ ಗೊತ್ತಿದೆ. ಯಾವುದು? ಭವದರ್ಥಂ ಮಮ ಮನಃ. ನನ್ನ ಮನಸ್ಸನ್ನು ನಾನು ಇಷ್ಟರವರೆಗೆ ನಿನಗೆ ಕೊಟ್ಟೇ ಇಲ್ಲ ಶಿವ. ಹೇಗೆ ನಿನ್ನ ಹತ್ರ ಇದೆ? ಕೊಟ್ಟರೆ ತಾನೇ ನಿನ್ನ ಹತ್ರ ಇರೋದು. ಇವತ್ತು ಶಿವ ನಿನ್ನ ಹತ್ರ ಬೇರೆಲ್ಲ ಇದೆ. ಹಾಗಾಗಿ ನಾನು ನನ್ನ ಮನಸ್ಸನ್ನು ನಿನಗೆ ಸಮರ್ಪಣೆ ಮಾಡ್ತಾ ಇದ್ದೇನೆ. ಏನು ಅದ್ಭುತವಾದ ಒಂದು ವಿಚಾರ ನೋಡಿ. ನಿನ್ನ ಹತ್ರ ಇಲ್ವಲ್ಲ ಇದು? ನಾನು ಕೊಟ್ಟರೆ ತಾನೇ ನಿನ್ನ ಹತ್ರ ಇರೋವಂಥದ್ದು. ನಿನ್ನ ಹತ್ರ ಇಲ್ಲ. ಅದು ಅಲ್ಲದೆ ಒಂದ್ಸಲ ಕೊಟ್ಟರೆ ಮತ್ತೆ ವಾಪಸ್ ಕೊಡೋ ಹಾಗಿಲ್ಲ ಅಲ್ವೇ? ನಾವು ಯಾರಿಗಾದ್ರೂ ಏನಾದರೂ ಕೊಟ್ಟರೆ ನಾವೇನು ಹೇಳ್ತೀವಿ? ಇಲ್ಲ, ಕೊಟ್ಟಾಯಿತು, ಅವ್ರು ಬೇಡ ಅಂತ ಹೇಳಿದರೆ ಆಮೇಲೆ ಆಯಿತು ನೀವು ಬೇರೆ ಯಾರಿಗಾದರೂ ಕೊಡಿ, ಕೊಟ್ಟದನ್ನು ನಾವು ವಾಪಸ್ ತೆಗೆದುಕೊಳ್ಳುವ ಪದ್ಧತಿ ಇಲ್ಲ ಅಂತ ಹೇಳಲ್ವಾ? ಹಾಗೆಯೇ ನಾನು ನನ್ನ ಮನಸ್ಸನ್ನು ಶಿವ ನಿನಗೆ ಕೊಟ್ಟಾಯಿತು, ನೀನು ಅದನ್ನು ಸ್ವೀಕಾರ ಮಾಡೀಗ. ಆಮೇಲೆ ನನಗೆ ವಾಪಸ್ ಕೊಡಬೇಡ. ನೀನು ಕೊಟ್ಟಿಯೋ ಮತ್ತೆ ಚಪಲವಾದ ಕೋತಿ ಅದು. ಅಲ್ಲಿ ಇಲ್ಲಿ ಅಲ್ಲಿ ಇಲ್ಲಿ ಆಶೆಗಳ ಶಾಖೆಗಳಲ್ಲಿ, ದುರಾಶೆಗಳ ಶಾಖೆಗಳಲ್ಲಿ ಹಾರಾಡ್ತಾ ಇರುತ್ತೆ. ಹಾಗಾಗಿ ನಾನು ನಿನಗೆ ಗಿಫ್ಟಾಗಿ ಕೊಡುವಂತಹ ನನ್ನ ಮನಸ್ಸನ್ನು ನೀನು ಸ್ವೀಕಾರ ಮಾಡು. ನಿನಗಿನ್ನು ಬೇರೆ ಏನು ಕೊಡಬೇಕಾದ ಅವಶ್ಯಕತೆ ಇಲ್ಲ, ಎಲ್ಲವೂ ಇದೆ ನಿನ್ನ ಹತ್ರ. ಹಾಗಾಗಿ ನನ್ನ ಮನಸ್ಸನ್ನು ಸಮರ್ಪಣೆಯನ್ನು ಮಾಡ್ತಾ ಇದ್ದೇನೆ. ಇದನ್ನು ನಾವು ಕೂಡ ಹೇಳ್ಬೋದಲ್ಲ, ಇದೇ ಥರ ಶಿವನ ಜೊತೆ ಪ್ರಾರ್ಥನೆ ಮಾಡ್ತಾ ಮಾಡ್ತಾ ಇಷ್ಟರವರೆಗೆ ನಾನು ನಿನಗೆ ಕೊಟ್ಟಿಲ್ಲ ಶಿವ ನನ್ನ ಮನಸ್ಸನ್ನು. ಆದರೆ ಈಗ ಗೊತ್ತಾಗಿದೆ, ಮನಸ್ಸನ್ನು ಕೊಡಬೇಕಾಗಿದೆ ಅಂತ ನನಗೆ ಅರ್ಥ ಆಗಿದೆ. ನಾನು ಕೊಡುವ ನನ್ನ ಮನಸ್ಸನ್ನು ನೀನು ಸ್ವೀಕಾರ ಮಾಡು ಅಂತ ಪ್ರಾರ್ಥನೆ ಮಾಡೋಣವೇ?
ಮುಂದಿನ ಶ್ಲೋಕ 28ನೇ ಶ್ಲೋಕ. ಸಾರೂಪ್ಯಂ ತವ ಪೂಜನೆ ಶಿವ ಮಹಾದೇವೇತಿ ಸಂಕೀರ್ತನೆ ಸಾಮೀಪ್ಯಂ ಶಿವ ಭಕ್ತಿ ಧುರ್ಯ ಜನತಾ ಸಾಂಗತ್ಯ ಸಂಭಾಷಣೆ ಸಾಲೋಕ್ಯಂ ಚ ಚರಾಚರಾತ್ಮಕತನು ಧ್ಯಾನೇ ಭವಾನೀಪತೆ ಸಾಯುಜ್ಯಂ ಮಮ ಸಿದ್ಧಮತ್ರ ಭವತಿ ಸ್ವಾಮಿನ್ ಕೃತಾರ್ಥೋಸ್ಮ್ಯಹಂ. ಸಾರೂಪ್ಯಂ ತವ ಪೂಜನೆ ಶಿವ ಮಹಾದೇವೇತಿ ಸಂಕೀರ್ತನೆ ಸಾಮೀಪ್ಯಂ ಶಿವ ಭಕ್ತಿ ದುರ್ಯ ಜನತಾ ಸಾಂಗತ್ಯ ಸಂಭಾಷಣೆ ಸಾಲೋಕ್ಯಂ ಚ ಚರಾಚರಾತ್ಮಕತನು ಧ್ಯಾನೇ ಭವಾನೀಪತೆ ಸಾಯುಜ್ಯಂ ಮಮ ಸಿದ್ಧಮತ್ರ ಭವತಿ ಸ್ವಾಮಿನ್ ಕೃತಾರ್ಥೋಸ್ಮ್ಯಹಂ. ನಾನಾ ಥರದ ಮುಕ್ತಿಯ ಸ್ಥಿತಿಗಳನ್ನು ಆದಿಶಂಕರಾಚಾರ್ಯರು ಇಲ್ಲಿ ತಿಳಿಸಿಕೊಡ್ತಾ ಇದ್ದಾರೆ. ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ, ಸಾಯುಜ್ಯ. ಸಾರೂಪ್ಯಂ ತವ ಪೂಜನೆ, ನಿನ್ನನ್ನು ಪೂಜಿಸೋದರಿಂದ ಭಕ್ತನಿಗೆ ಸಾರೂಪ್ಯ ಅಂದರೆ ನಿನ್ನದೇ ರೂಪ. ಶಿವಭಕ್ತ ಪೂಜೆಯನ್ನು ಮಾಡುವಾಗ ಭಸ್ಮದ ಧಾರಣೆಯನ್ನು ಮಾಡ್ತಾನೆ, ರುದ್ರಾಕ್ಷಿಯನ್ನು ಹಾಕಿಕೊಳ್ತಾನೆ. ಆಮೇಲೆ ಪೂಜೆ ಮಾಡ್ತಾ ಮಾಡ್ತಾ ಶಿವನ ರೂಪವೇ ಅವನಿಗೆ ಬಂದು ಬಿಡತ್ತೆ ಅಂತ ಹೇಳ್ತಾರೆ. ನಮ್ಮ ಸೈಕಾಲಜಿ ಸಬ್ಜೆಕ್ಟಲ್ಲಿ ಕೂಡ ಅವರನ್ನು ಕೇಳಿದರೆ ಅವ್ರು ಹೇಳ್ತಾರೆ, ಯಾವುದರ ಬಗ್ಗೆ ಆಲೋಚನೆಯನ್ನು ಮಾಡ್ತೇವೆಯೋ ಅದೇ ನಮಗೆ ಬರ್ತಾ ಇರತ್ತೆ ಅಂತ. ಅದಕ್ಕೆ ಹೇಳೋದು, ಒಳ್ಳೆಯದನ್ನೇ ಆಲೋಚನೆ ಮಾಡಿ ನಮಗೆ ಬರುವಂಥದ್ದು ಕೂಡ ಒಳ್ಳೆಯದೇ ಇರತ್ತೆ ಅಂತ. ನಾವು ನಕಾರಾತ್ಮಕವಾದ ಭಾವನೆಗಳನ್ನು ಬೆಳೆಸಿಕೊಂಡ್ರೆ ನಮಗೆ ನಡೆಯೋದು ಕೂಡ ನಕಾರಾತ್ಮಕವಾಗಿಯೇ ನಡೆಯುತ್ತೆ. ಶಿವನ ಬಗ್ಗೆ ಚಿಂತನೆಯನ್ನು ಮಾಡ್ತಾ ಪೂಜೆಯನ್ನು ಮಾಡಿದಾಗ ಅದೇ ಶಿವನ ರೂಪವೇ ನಾವಾಗಿ ಬಿಡ್ತೇವೆ. ಇದು ಮುಕ್ತಿಯ ಒಂದು ಘಟ್ಟ ಅಥವಾ ಒಂದು ಸ್ಥಿತಿ ಅಂತ ಹೇಳ್ಬೋದು. ಮುಕ್ತಿ ಅಂದರೆ ಏನು? ಒಂದು ಥರದ ಸ್ವಾತಂತ್ರ್ಯ. ಯಾವುದರಿಂದ ಸ್ವಾತಂತ್ರ್ಯ? ನಮಗೊಂದು ಅಟ್ಯಾಚ್ಮೆಂಟ್ ಇದೆ ನೋಡಿ, ಎಲ್ಲದರ ಜೊತೆ, ಮನುಷ್ಯರ ಜೊತೆ, ವಸ್ತುವಿನ ಜೊತೆ, ಪರಿಸ್ಥಿತಿಯ ಜೊತೆಗಳನ್ನು ಒಂದು ವ್ಯಾಮೋಹವನ್ನು ಬೆಳೆಸಿಕೊಂಡಿದ್ದೇವೆ. ಇದೇ ವ್ಯಕ್ತಿ ಬೇಕು ನನ್ನ ಜೀವನದಲ್ಲಿ, ಈ ವ್ಯಕ್ತಿ ಬೇಡ, ಅಥವಾ ಈ ವಸ್ತು ಬೇಕು, ಈ ವಸ್ತು ಬೇಡ, ಈ ಪರಿಸ್ಥಿತಿ ಬೇಕು, ಈ ಪರಿಸ್ಥಿತಿ ಬೇಡ ಅಂತ ಹೇಳುವ ವ್ಯಾಮೋಹದಲ್ಲಿ ಮುಳುಗಿದ್ದೇವೆ. ಇದರಿಂದ ನಮಗೆ ಸ್ವಾತಂತ್ರ್ಯ, ಫ್ರೀಡಮ್. ಹಾಗೆಯೇ ಕರ್ಮ ಬಂಧನಗಳು, ಎಷ್ಟೊಂದು ಕರ್ಮಗಳನ್ನು ಮಾಡಿ ಬಂಧನದಲ್ಲಿ ಮುಳುಗಿದ್ದೇವೆ. ಇದರಿಂದ ಎಲ್ಲದರಿಂದ ಈ ಸೆರೆಮನೆಯಿಂದ ಹೊರಗಡೆ ಬರುವಂಥದ್ದು. ಇದು ಇನ್ನೊಂದು ಥರದ ಮುಕ್ತಿಯ ಇನ್ನೊಂದು ಅರ್ಥ. ಕೊನೆಯದಾಗಿ ಜನ್ಮ ಮರಣ ಅಂತೇಳುವ ಈ ಚಕ್ರವ್ಯೂಹದಿಂದ ನಮಗೆ ಹೊರಗಡೆ ಬರುವಂತಹ ಸ್ವಾತಂತ್ರ್ಯ, ಇದಕ್ಕೆ ಹೆಸರು ಮುಕ್ತಿ. ಇಲ್ಲಿ ಆದಿಶಂಕರಾಚಾರ್ಯರು ನಾನಾ ಥರದ ಘಟ್ಟಗಳನ್ನು ತೋರಿಸ್ತಾ ಇದ್ದಾರೆ. ಸಾರೂಪ್ಯಂ ತವ ಪೂಜನೆ, ನಿನ್ನನ್ನು ಭಕ್ತಿಯಿಂದ ಪೂಜೆ ಮಾಡೋದರಿಂದಾಗಿ ಆ ಭಕ್ತನಿಗೆ, ಇಲ್ಲಿ ನನಗೆ ಅಂತ ಹೇಳ್ತಾರೆ ಆದಿಶಂಕರಾಚಾರ್ಯರು, ನನಗೆ ನಿನ್ನದೇ ರೂಪ ಸಿಗ್ತಾ ಇದೆ. ಶಿವ ಮಹಾದೇವೇತಿ ಸಂಕೀರ್ತನೆ ಸಾಮೀಪ್ಯ, ಶಿವ ಮಹಾದೇವ ಅಂಥೇಳಿ ಸಂಕೀರ್ತನೆ, ಭಜನೆಯನ್ನು ಮಾಡೋದ್ರಿಂದ ಏನಾಗುತ್ತೆ? ಸಾಮೀಪ್ಯ, ನಮ್ಮ ಹತ್ತಿರದಲ್ಲೇ ಭಗವಂತ ಇರುವಂತಹ ಒಂದು ಅನುಭವ. ನಾವು ನಮ್ಮ ಮನೆಯಲ್ಲೇ ಕುಳಿತುಕೊಂಡು ಒಂದೇ ಒಂದು ಭಜನೆ ಹಾಡಿದ್ರೂ ಸಾಕು, ಭಕ್ತಿ ಭಾವದಿಂದ ಪ್ರೀತಿಯಿಂದ ಒಂದು ಭಜನೆ ಹಾಡಿದರೆ ಸಾಕು, ನಮ್ಮ ಕಣ್ಣಲ್ಲಿ ನೀರು ಹರಿಯಕ್ಕೆ ಶುರುವಾಗತ್ತೆ, ಮೈಯೆಲ್ಲ ಪುಳಕಿತಗೊಳ್ಳತ್ತೆ. ಏನದು? ಆ ಯಾವ ದೇವರ ಬಗ್ಗೆ ಅಥವಾ ಯಾರು ನಮ್ಮ ಇಷ್ಟ ದೇವತೆ ಇರ್ಬೋದು, ಆ ದೇವತೆ, ಆ ದೇವರು ನಮ್ಮ ಜೊತೆ ಇದ್ದಾರೆ ಅಂತೇಳುವ ಒಂದು ಭಾವನೆ ಅದು. ಸಮೀಪದಲ್ಲಿ, ಸಮೀಪದಲ್ಲಿ ಭಗವಂತ ಇದ್ದಾನೆ, ನನ್ನ ರಕ್ಷಣೆಯನ್ನು ಮಾಡ್ತಾನೆ, ನನಗೆ ಯಾವುದರ ಭಯ? ಈ ಥರದ ಭಾವನೆ ಬರೋದು
ಶಿವ ಮಹಾದೇವ ಅಂತ ಹೇಳುವ ಸಂಕೀರ್ತನೆಯಿಂದ. ಹಾಗಾಗಿ ನಮ್ಮ ಸನಾತನ ಧರ್ಮ ಸಂಕೀರ್ತನೆಗೆ ತುಂಬ ಪ್ರಾಮುಖ್ಯತೆಯನ್ನು ಕೊಡುತ್ತೆ. ಭಜನೆ, ಎಷ್ಟೊಂದು ಭಜನಾ ಮಂಡಳಿಗಳಿವೆ ನೋಡಿ. ಹಳ್ಳಿ ಹಳ್ಳಿ ಮೂಲೆಯಲ್ಲಿಯೂ ಭಜನಾ ಮಂಡಳಿಗಳಿವೆ. ಕುಣಿತ ಭಜನೆ ಅಂತ ಹೇಳ್ತಾರೆ. ಕುಣಿದುಕೊಂಡು ಭಜನೆಯನ್ನು ಹಾಡ್ತಾರೆ. ಏನು ಅದ್ಭುತವಾಗಿರುತ್ತೆ ನೋಡಕ್ಕೆ. ಆಮೇಲೆ ಶಿವಭಕ್ತಿ ಧುರಿಯ ಜನತಾ ಸಾಂಗತ್ಯ ಸಂಭಾಷಣೆ ಸಾಲೋಕ್ಯಂ. ಯಾರು ಶಿವನ ಭಕ್ತರೋ, ಇಲ್ಲಿ ಶಿವ ಅಂತ ಹೇಳುವ ಇದನ್ನು ನಾವು ಬರೇ ಶಿವ ಅಂತ ತಗೋಬಾರ್ದು. ಯಾವುದೇ ದೇವರಿರ್ಬೋದು, ಯಾವುದೇ ದೇವರ ಭಕ್ತರಿರ್ಬೋದು. ಭಕ್ತರ ಅಂತಹ ಜನರ ಸಾಂಗತ್ಯ, ಸತ್ಸಂಗ, ಇದಕ್ಕೆ ಹೆಸರು ಸತ್ಸಂಗ. ಅಂಥವರ ಸಂಘ ಮಾಡಿದಾಗ ಏನು ಮಾತಾಡ್ತೀವಿ? ಯಾವುದೋ ನಮ್ಮ ಮನೇಲಿ ಹಾಗಾಯಿತು ಇವಾಗಾಯಿತು ಅಂತ ಹೇಳೋದಲ್ಲ. ಶಿವನ ಬಗ್ಗೆ ಸಂಭಾಷಣೆ, ಶಿವನ ಕುರಿತು ಅಥವಾ ದೇವರ ಕುರಿತಾದ ವಿಚಾರ ವಿನಿಮಯಗಳು, ಸಂಭಾಷಣೆ. ಹೀಗೆ ಮಾಡಿದಾಗ ಏನಾಗುತ್ತೆ? ಸಾಲೋಕ್ಯಂ. ಸಾಮೀಪ್ಯ ಅಂತ ಹೇಳಿದ್ರೆ ಪರಮಶಿವನ ಅಥವಾ ದೇವರ ಹತ್ತಿರ ಇರುವಂಥದ್ದು. ಈಗ ಸಾಲೋಕ್ಯಂ, ಕೈಲಾಸದಲ್ಲೇ ನಾನಿದ್ದೇನೆ ಅಥವಾ ವೈಕುಂಠದಲ್ಲೇ ನಾನಿದ್ದೇನೆ, ಸತ್ಯಲೋಕದಲ್ಲಿ ನಾನಿದ್ದೇನೆ ಅಂತ ಹೇಳುವ ಒಂದು ಭಾವನೆ. ನಮಗೆ ಒಂದು ಸಿಟಿಸನ್ಶಿಪ್ ಸಿಕ್ಕಿದ ಹಾಗೆ, ಕೈಲಾಸದ ಸಿಟಿಸನ್ಶಿಪ್. ನೋಡಿ, US ಸಿಟಿಸನ್ಶಿಪ್ ಸಿಗಬೇಕಿದ್ರೆ ಎಷ್ಟು ಕಷ್ಟ ಬರ್ತಾರೆ ಜನರು, ವೀಸಕ್ಕೆ ಹೋಗಬೇಕು ಅಲ್ವೇ. ಒಂದು ದೇಶದ ಸಿಟಿಸನ್ಶಿಪ್ ಸಿಗಬೇಕಿದ್ರೆ ಎಷ್ಟು ಕಷ್ಟಪಡ್ತಾರೆ. ಇಲ್ಲಿ ಆದಿಶಂಕರಾಚಾರ್ಯರು ಸುಲಭವಾಗಿ ವರ್ಣಿಸ್ತಿದ್ದಾರೆ. ಯಾವುದರ ಸಿಟಿಸನ್ಶಿಪ್ ಸಿಗತ್ತೆ ಅಂತೆ ನಮಗೆ? ಕೈಲಾಸದ ಸಿಟಿಸನ್ಶಿಪ್. ಬೇಡವಾ ನಮಗೆ ಎಲ್ರಿಗೂ? ಖಂಡಿತವಾಗಿಯೂ ಬೇಕು. ಸಾಮೀಪ್ಯವೂ ಬೇಕು, ಹಾಗೆಯೇ ಸಾಲೋಕ್ಯವೂ ಬೇಕು. ಹಾಗಾದರೆ ಸಂಕೀರ್ತನೆಯೂ ಮಾಡಬೇಕು, ಸತ್ಸಂಗವನ್ನು ಮಾಡಬೇಕು, ಪರಮಶಿವನ ಬಗ್ಗೆ ವಿಚಾರ ವಿನಿಮಯಗಳನ್ನು ಮಾಡ್ತಾ ಇರಬೇಕು. ಸಾಲೋಕ್ಯಮಾಯಿತು. ಆಮೇಲೆ ಚರಾಚರಾತ್ಮಕತನು ಧ್ಯಾನೇ ಭವಾನೀಪತೇ ಸಾಯುಜ್ಯ. ಚರ ಅಚರ ಆತ್ಮಕ ತನು. ತನು ಅಂತೇಳಿದರೆ ದೇಹ. ಹೇ ಭವಾನೀಪತೆ, ನಿನ್ನ ದೇಹವೇ ಚರವು ಆಚರವು ಆತ್ಮಕವಾಗಿರುವಂಥದ್ದು. ಅಂದರೆ ಏನು? ವಿಶ್ವರೂಪ ದರ್ಶನ. ಪ್ರಪಂಚವೆಲ್ಲ ನೀನೇ ತುಂಬಿಕೊಂಡಿದ್ಯಾ ಶಿವ. ಯಾವುದೇ ವ್ಯಕ್ತಿಯನ್ನು ನೋಡಿದ್ರು ಪರಮಶಿವನೇ. ಯಾವುದೇ ಒಂದು ವಸ್ತುವನ್ನು ನೋಡಿದ್ರು, ಯಾವುದೇ ಪ್ರಾಣಿ ನೋಡಿದ್ರು, ಒಂದು ಗಿಡ ಮರ ನೋಡಿದ್ರು ಕೂಡ, ಅಥವಾ ಅಚರ ಯಾವುದು ಚಲಿಸದೇ ಇರುವಂತಹ ಪರ್ವತ ಇರ್ಬೋದು, ಒಂದು ಕಲ್ಲಿರ್ಬೋದು, ಅದನ್ನು ನೋಡಿದಾಗ ಪರಮಶಿವನ ಜ್ಞಾಪಕ ಬಂತು ಅಂತಾದ್ರೆ ಸಾಯುಜ್ಯ, ಕೊನೆಯ ಘಟ್ಟ. ಸಾರೂಪ್ಯ, ಸಾಮೀಪ್ಯ, ಸಾಲೋಕ್ಯ, ಇದು ಕೊನೆಯ ಮುಕ್ತಿಯ ಕೊನೆಯ ಘಟ್ಟ. ಎಲ್ಲರಲ್ಲಿಯೂ ಪರಮಾತ್ಮನನ್ನು ನೋಡುವಂಥದ್ದು. ಸಾಯುಜ್ಯ ಮಮ ಸಿದ್ಧ ಮಾತ್ರ ಭವತಿ ಸ್ವಾಮಿನ್ ಕೃತಾರ್ಥೋಸ್ಮ್ಯಹಂ. ಯಾವಾಗ? ಇಲ್ಲಿಯೇ, ಸತ್ತ ಮೇಲೆ ಅಲ್ಲ. ಇಹ ಮಮ ಸಿದ್ಧಂ ಅತ್ರ ಭವತಿ. ಸಿದ್ಧ ಆಗತ್ತೆ ಪರಮಶಿವ ನನಗೆ, ಇದು ಗೊತ್ತಿದೆ ನನಗೆ. ಹಾಗಾಗಿ ಖಂಡಿತವಾಗಿಯೂ ನಾನು ನಿನ್ನ ಪೂಜೆ ಮಾಡ್ತೇನೆ, ನಿನ್ನ ಸಂಕೀರ್ತನೆ ಮಾಡ್ತೇನೆ, ನಿನ್ನ ಬಗ್ಗೆ ಸತ್ಸಂಗದಲ್ಲಿ ಪಾಲ್ಗೊಳ್ತೇನೆ. ಎಲ್ಲದರಲ್ಲಿಯೂ ನಿನ್ನನ್ನು ಕಾಣುವಂತಹ ಪ್ರಯತ್ನವನ್ನು ನಾನು ಮಾಡ್ತೇನೆ ಶಿವ, ನಾನು ಕೃತಾರ್ಥನು. ಆದಿಶಂಕರಾಚಾರ್ಯರು ಬೇಡಿಕೊಳ್ತಿದ್ದಾರೆ. ಮಾಡಬೇಕಲ್ವೇ? ನಾವು ಕೂಡ ಆದಿಶಂಕರಾಚಾರ್ಯರು ಮಾಡಿದರು. ನಾವು ಸ್ವಲ್ಪ ಸ್ವಲ್ಪ ಭಜನೆಯನ್ನು ಮಾಡ್ತೇವೆ, ಸತ್ಸಂಗದಲ್ಲಿಯೂ ಪಾಲ್ಗೊಳ್ತೇವೆ, ಪೂಜೆಯನ್ನು ಮಾಡ್ತೇವೆ. ಹಾಗೆಯೇ ಪ್ರಪಂಚದಲ್ಲಿ ಎಲ್ಲರಲ್ಲಿಯೂ ಆ ಪರಮಶಿವನನ್ನು ಕಾಣುವಂತಹ ಪ್ರಯತ್ನ ಮಾಡಿ, ಇದೆಲ್ಲ ಮುಕ್ತಿಯ ಬೇರೆ ಬೇರೆ ಘಟ್ಟಗಳನ್ನು, ಒಂದೊಂದೇ ಘಟ್ಟಗಳನ್ನು ಸಾಕ್ತಾ ಹೋಗಬೇಕು, ಮುಂದಕ್ಕೆ ಸಾಕ್ತಾ ಕೊನೆಯದಾಗಿ ಸಾಯುಜ್ಯ ಇಲ್ಲಿಯೇ ಪಡೆದುಕೊಳ್ಳುವ ಪ್ರಯತ್ನವನ್ನು ಮಾಡೋಣ. ಮುಂದಿನ ಶ್ಲೋಕ 29ನೇ ಶ್ಲೋಕ, ನನ್ನ ಫೇವ್ರೆಟ್ ಶ್ಲೋಕ ಇದು. ತ್ವತ್ಪದಾಂಬುಜಂ ಅರ್ಚಯಾಮಿ ಪರಮಂ ತ್ವಾಂ ಚಿಂತಯಾಮ್ಯನ್ವಹಂ ತ್ವಾಮೀಶಂ ಶರಣಂ ವ್ರಜಾಮಿ ವಚಸಾ ತ್ವಾಮೇವ ಯಾಚೆ ವಿಭೋ ವೀಕ್ಷಾ ಮೇ ದಿಶ ಚಾಕ್ಷುಷೀಂ ಸಕರುಣಾಂ ದಿವ್ಯೈಶ್ಚಿರಂ ಪ್ರಾರ್ಥಿತಾಂ
ಶಂಭೋ ಲೋಕಗುರೋ ಮದೀಯ ಮನಸಃ ಸೌಖ್ಯೋಪದೇಶಂ ಕುರು. ತ್ವತ್ಪದಾಂಬುಜಂ ಅರ್ಚಯಾಮಿ ಪರಮಂ ತ್ವಾಂ ಚಿಂತಯಾಮಿ ಅನ್ವಹಂ. ತ್ವಾಮೀಶಂ ಶರಣಂ ವ್ರಜಾಮಿ ವಚಸಾ ತ್ವಾಮೇವ ಯಾಚೆ ವಿಭೋ. ವೀಕ್ಷಾಂಬೆ ದಿಶ ಚಾಕ್ಷುಷೀಂ ಸಕರುಣಾಂ ದಿವ್ಯೈಶ್ಚಿರಂ ಪ್ರಾರ್ಥಿತಾಂ. ಶಂಭೋ ಲೋಕಗುರೋ ಮದೀಯ ಮನಸಃ ಸೌಖ್ಯೋಪದೇಶಂ ಕುರು. ತ್ವತ್ಪದಾಂಬುಜಂ ಅರ್ಚಯಾಮಿ, ನಿನ್ನ ಪಾದಾರವಿಂದಗಳನ್ನು ಅರ್ಚಿಸ್ತೇನೆ, ಪೂಜಿಸ್ತೇನೆ. ಪರಮಂ ತ್ವಾಂ ಚಿಂತಯಾಮಿ ಅನ್ವಹಂ, ಸದಾ ನಿನ್ನ ಬಗ್ಗೆ ಚಿಂತನೆಯನ್ನು ಮಾಡ್ತೇನೆ. ಮಾಡ್ತೇವಾ? ನಮಗೆ ಲೋಕದ ಚಿಂತೆ ಮುಗಿಯೋದಿಲ್ಲ, ಇನ್ನೆಲ್ಲಿ ಪರಮಶಿವನ ಚಿಂತನೆ. ಆದರೂ ಆದಿಶಂಕರಾಚಾರ್ಯರು ನಮ್ಮ ಚಪ್ಪಲಿಯನ್ನು ಹಾಕೊಳ್ಳು ಅಂತ ಹೇಳೋದಿಲ್ವ, ಇನ್ ದ ಶೂಸ್ ಅಂತ ಹೇಳಿ, ಹಾಗೆ ಹಾಕಿ ಹೇಳ್ತಿದ್ರೆ ಮಾಡಿ. ಹೀಗೆ ಆಯಿತು, ಚಿಂತನೆ ಮಾಡೋಕ್ಕೆ ಆಗದೇ ಇದ್ರೂ ಹೇಳಿ ಪರಮಶಿವನಿಗೆ, ನಿನ್ನ ಚಿಂತನೆಯನ್ನೇ ಮಾಡ್ತಾ ಇದ್ದೇನೆ ಹೇಳಿ. ತ್ವಾಮೀಶಂ ಶರಣಂ ವ್ರಜಾಮಿ, ಹೇ ಈಶಾ ನಿನ್ನಲ್ಲಿಯೇ ಶರಣು ಬರ್ತಾ ಇದ್ದೇನೆ. ವಚಸ ತ್ವಾಮೇವ ಯಾಚೆ ವಿಭೋ, ನನ್ನ ಶಬ್ದಗಳ ಮೂಲಕ ನಿನ್ನನ್ನು ಮಾತ್ರ ನಾನು ಬೇಡಿಕೊಳ್ಳೋದು ಶಿವ. ನನಗಿನ್ಯಾರೂ ಇಲ್ಲ, ನೀನೊಬ್ಬನೇ ಇರುವಂಥವನು. ಹಾಗಾಗಿ ನಿನ್ನಲ್ಲಿಯೇ ಶರಣು ಬರ್ತಾ ಇದ್ದೇನೆ. ನಿನ್ನಲ್ಲಿಯೇ ನನ್ನ ಶಬ್ದಗಳ ಮೂಲಕ, ಪದಗಳ ಮೂಲಕ ನಿನ್ನನ್ನೇ ಬೇಡ್ತಾ ಇದ್ದೇನೆ. ವೀಕ್ಷಾ ಮೇ ದಿಶ ಚಾಕ್ಷುಷೀಂ ಸಕರುಣಾಂ ದಿವ್ಯೈಹಿ ಚಿರಂ ಪ್ರಾರ್ಥಿತಾಂ. ದೇವತೆಗಳು ಕೂಡ, ಇಲ್ಲಿ ದಿವ್ಯ ಅಂತ ಹೇಳಿದರೆ ದೇವತೆಗಳು ಕೂಡ ನಿರಂತರವಾಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ. ಯಾವುದಕ್ಕೆ? ನಿನ್ನ ಒಂದು ಕೃಪಾ ಕಟಾಕ್ಷಕ್ಕೆ. ಒಂದು ಸಲ ನನ್ನನ್ನು ವೀಕ್ಷಿಸು. ವೀಕ್ಷಾಂ ಮೇ ದಿಶ ಚಾಕ್ಷುಷೀಂ. ಆಮೇಲೆ ಶಂಭೋ ಲೋಕಗುರೋ ಮದೀಯ ಮನಸಃ ಸೌಖ್ಯೋಪದೇಶಂ ಕುರು, ಉಪದೇಶ ಕೊಡು ಶಿವ ನನಗೆ. ಹೇಗೆ? ನಿನ್ನ ಒಂದು ಕರುಣಾಪೂರಿತ ದೃಷ್ಟಿಯ ಮೂಲಕ ನನಗೆ ಉಪದೇಶವನ್ನು ಕೊಡು. ನಾನಾ ಥರದಲ್ಲಿ ಉಪದೇಶವನ್ನು ಕೊಡ್ತಾರೆ. ರಮಣ ಮಹರ್ಷಿ ಕಣ್ಣಿನ ಮೂಲಕ, ದೃಷ್ಟಿಯ ಮೂಲಕ ಉಪದೇಶವನ್ನು ಹಲವಾರು ಭಕ್ತರಿಗೆ ಕೊಟ್ಟಿದ್ದಾರಂತೆ. ರಾಮಕೃಷ್ಣ ಪರಮಹಂಸರು ತನ್ನ ಕೈಯನ್ನು ಸ್ವಾಮಿ ವಿವೇಕಾನಂದರ ತಲೆಯ ಮೇಲೂ ಇಟ್ಟು, ನರೇಂದ್ರನಾಗಿದ್ದ ಮೊದಲು ಅವನ ತಲೆಯ ಮೇಲೆ ಇಟ್ಟು ತಮ್ಮ ಎಲ್ಲ ಪುಣ್ಯ ಫಲಗಳನ್ನು ಅವನಿಗೆ ದಾಟಿಸಿಬಿಟ್ರು. ಏನೋ ನಮಗೂ ಕೂಡ ಹಾಗೆ ಮಾಡಿದರೆ ಒಳ್ಳೇದಿತ್ತಲ್ಲ, ಯಾವುದಾದ್ರೂ ಒಂದು ಗುರು ಬಂದು. ನಾವು ಸಿದ್ಧರಾಗಿರಬೇಕು, ಸುಮ್ಮನೆ ಬರೋದಿಲ್ಲ. ಅದು ಬಾ ಕೊಡು ಅಂತ ಹೇಳಿದ್ರೆ ಬರೋದಿಲ್ಲ. ಅದಕ್ಕೆ ಸಿದ್ಧರಾಗಿರಬೇಕು ನಾವು. ಅಂದರೆ ಅಷ್ಟು ಸಿದ್ಧತೆಯನ್ನು ಮಾಡಿದರೆ ಮಾತ್ರ ಅಷ್ಟು ಸುಲಭದಲ್ಲಿ ಸಿಗುವಂಥದ್ದು. ಇಲ್ಲಿ ಆದಿಶಂಕರಾಚಾರ್ಯರು ಪರಮಶಿವನನ್ನ ಲೋಕ ಗುರು, ಎಲ್ಲರಿಗೂ ಗುರು ನೀನು. ನಾನು ಯಾರನ್ನ ಗುರು ಅಂತ ಕರಿತೇನೋ ಅಂಥವರಿಗೂ ನೀನೇ ಗುರು. ಶಂಭೋ ಲೋಕಗುರು ಮದೀಯ ಮನಸ ಸೌಖ್ಯ ಉಪದೇಶವನ್ನು ಕೊಡು. ಏನು ಉಪದೇಶ? ಯಾವುದು ಅಂತ ಹೇಳಿದ್ರೆ ಜ್ಞಾನದ ಮೂಲಕ ನನಗೆ ಪರಮಾನಂದವನ್ನು ಕೊಡು. ಈ ಸುಖವನ್ನು ನನಗೆ ಕೊಡು. ನಿನ್ನ ಒಂದು ದೃಷ್ಟಿ, ಕರುಣೆಯ ಒಂದೇ ಒಂದು ದೃಷ್ಟಿ ಸಾಕು ನನಗೆ ಈ ಥರದ ಉಪದೇಶವನ್ನು ಕೊಡೋದಕ್ಕೆ. ಅಥವಾ ಇನ್ನೊಂದು ರೀತಿಯಲ್ಲಿ ನೋಡೋದು ಅಂತಾದರೆ, ನಾವು ಯಾರನ್ನ ಗುರು ಅಂತ ಸ್ವೀಕಾರ ಮಾಡ್ತೇವೆಯೋ ಅದೇ ಗುರುವಿನಲ್ಲಿ ಪರಮಶಿವನನ್ನು ಕಾಣುವಂಥದ್ದು. ಪರಮಶಿವನೇ ಈ ಗುರು. ಗುರು ಬ್ರಹ್ಮ, ಗುರುರ್ ವಿಷ್ಣು, ಗುರುರ್ದೇವೋ ಮಹೇಶ್ವರ ಅಂತ ಶ್ಲೋಕ ಬಡಬಡ ಅಂತ ಹೇಳ್ತೀವಿ. ಕಾಣ್ತೀವಾ?
ಯಾರನ್ನ ಗುರು ಅಂತ ಸ್ವೀಕಾರ ಮಾಡಿದ್ದೇವೆಯೋ ಅಂಥವರಲ್ಲಿ ನಾವು ಪರಮಶಿವ ಲೋಕ ಗುರುವನ್ನು ಕಾಣುವಂಥವರಾಗಬೇಕು. ಇದು ನಮಗೆ ಆದಿಶಂಕರಾಚಾರ್ಯರು ಈ ಶ್ಲೋಕದಲ್ಲಿ ಬೋಧಿಸ್ತಾ ಇದ್ದಾರೆ. ಮುಂದಿನ ಶ್ಲೋಕ 30ನೇ ಶ್ಲೋಕ. ವಸ್ತ್ರೋದ್ಧೂತ ವಿಧೌ ಸಹಸ್ರಕರತ ಪುಷ್ಪಾರ್ಚನೆ ವಿಷ್ಣುತ ಗಂಧೆ ಗಂಧವಹಾತ್ಮತಾನ್ನ ಪಚನೆ ಬರ್ಹಿರ್ಮುಖಾಧ್ಯಕ್ಷತ ಪಾತ್ರೆ ಕಾಂಚನ ಗರ್ಭತಾಸ್ತಿ ಮಯಿ ಚೇದ್ ಬಾಲೇಂದು ಚೂಡಾಮಣೆ ಶುಶ್ರೂಷಾಂ ಕರವಾಣಿತೆ ಪಶುಪತೆ ಸ್ವಾಮಿಂ ತ್ರಿಲೋಕಿ ಗುರು. ವಸ್ತ್ರೋದ್ಧೂತ ವಿಧೌ ಸಹಸ್ರಕರತ ಪುಷ್ಪಾರ್ಚನೆ ವಿಷ್ಣುತ ಗಂಧೆ ಗಂಧವಹಾತ್ಮತಾನ್ನ ಪಚನೆ ಬರ್ಹಿರ್ಮುಖಾಧ್ಯಕ್ಷತ ಪಾತ್ರೆ ಕಾಂಚನ ಗರ್ಭತಾಸ್ತಿ ಮಯಿ ಚೇದ್ ಬಾಲೇಂದು ಚೂಡಾಮಣಿ ಶುಶ್ರೂಷಾಂ ಕರವಾಣಿತೆ ಪಶುಪತೆ ಸ್ವಾಮಿ ತ್ರಿಲೋಕಿ ಗುರು. ನಮ್ಮ ಪೂಜಾ ಪದ್ಧತಿಯಲ್ಲಿ ಷೋಡಶ ಉಪಚಾರಗಳಿವೆ. ಧ್ಯಾನ, ಆವಾಹನ, ಆಮೇಲೆ ಆಸನ, ಪಾದ್ಯ, ಅರ್ಘ್ಯ, ಆಚಮನೀಯ, ಗಂಧ, ಹೀಗೆ ಸುಮಾರು 16 ಉಪಚಾರಗಳಿವೆ. ಅದರಲ್ಲಿ 4 ಉಪಚಾರಗಳ ಬಗ್ಗೆ ಇಲ್ಲಿ ಆದಿಶಂಕರಾಚಾರ್ಯರು ಹೇಳುತ್ತಿದ್ದಾರೆ. ವಸ್ತ್ರೋದ್ಧೂತ ವಿಧೌ ಸಹಸ್ರಕರತ, ವಸ್ತ್ರಂ ಸಮರ್ಪಯಾಮಿ ಅಂತ ಹೇಳ್ತೀವಲ್ಲ, ಹಾಗೆ ವಸ್ತ್ರವನ್ನು ನನಗೆ ಸಮರ್ಪಣೆ ಮಾಡಬೇಕು ಅಂತಾದರೆ ಶಿವ ನೀನು ಸರ್ವವ್ಯಾಪಿ ಅಲ್ವೇ? ಎಲ್ಲೋ ಒಂದು ಕಡೆ ಮಾತ್ರ ಇದೆಯಾ? ಒಂದು ಕಡೆ ಇದ್ದರೆ ನಾನು ಬಂದು ಒಂದು ನಿನಗೆ ಏನೋ ಒಂದು ಪಂಚೆಯೋ ಸೀರೆಯೋ ಏನೋ ಒಂದು ಕೊಡ್ಬೋದು. ಅಲ್ಲಿ ಮಾತ್ರವಾ ನೀನಿರೋದು? ಸರ್ವವ್ಯಾಪಿಯಾಗಿರುವಂತಹ ನಿನಗೆ ನಾನು ವಸ್ತ್ರ ಸಮರ್ಪಣೆಯನ್ನು ಮಾಡಬೇಕು ಅಂತಾದರೆ ನಾನು ಸಹಸ್ರಕರನಾದ ಸೂರ್ಯನಾಗಬೇಕು. ಸೂರ್ಯನಿಗೆ ಸಹಸ್ರಕರ ಅಂತ ಹೆಸರು. ಸಹಸ್ರ ಅಂತ ಹೇಳಿದ್ರೆ 1000, ಇಲ್ಲಿ 1000 ಅಂದರೆ ಲೆಕ್ಕ ಮಾಡಿ 1000 ಅಂತಲ್ಲ, ಹಲವಾರು. ಅದೇನದು? ಸೂರ್ಯ ಕಿರಣಗಳು. ಸೂರ್ಯ ಒಬ್ಬನೇ ಆದರೂ ಕಿರಣ ಎಷ್ಟಿದೆ ನೋಡಿ, ಸಹಸ್ರಾರು. ಹಾಗೆಯೇ ನಿನಗೆ ವಸ್ತ್ರವನ್ನು ನಾನು ಸಮರ್ಪಣೆ ಮಾಡಬೇಕು ಅಂತ ಆದರೆ ಸಹಸ್ರಕರನಾದ ಸೂರ್ಯನಾಗಬೇಕು ನಾನು. ಪುಷ್ಪಾರ್ಚನೆ ವಿಷ್ಣುತ, ನಾನು ಪುಷ್ಪಗಳಿಂದ ನಿನ್ನ ಅರ್ಚನೆ ಮಾಡಬೇಕು ಅಂತಾದರೆ ವಿಷ್ಣು. ವಿಷ್ಣು ಅಂದರೆ ಏನು? ಸರ್ವವ್ಯಾಪಿಯಾಗಿರುವವನು. ನಾನು ವಿಷ್ಣುವೇ ಆಗಬೇಕು. ಇಲ್ಲದಿದ್ದರೆ ಎಲ್ಲೋ ಒಂದು ಕಡೆ ನಾನು ಹಾಕ್ಬೋದು, ಅದು ಎಲ್ಲ ನಿನಗೆ ಸೇರತ್ತಾ? ನೀನು ಎಲ್ಲ ಕಡೆ ಇದ್ದೀಯಲ್ವಾ? ಆಮೇಲೆ ಗಂಧೆ ಗಂಧವಹಾತ್ಮತಾನ್ನ, ಗಂಧೆ ಗಂಧವಹಾತ್ಮತ ಅಂತ ಹೇಳಿದರೆ ಗಂಧವನ್ನು ನಾನು ಗಂಧಂ ಸಮರ್ಪಯಾಮಿ, ಗಂಧವನ್ನು ಪೂಸೋದು. ಗಂಧ ಉಜ್ಜಬೇಕಾ ನಿನ್ನ ಮೈಗೆ? ನಾನು ವಾಯುದೇವತೆ ಆಗಬೇಕು. ವಾಯು ತಾನೇ ಎಲ್ಲ ಕಡೆ ಹೋಗಿ ಪರಿಮಳವನ್ನು ತೆಗೆದುಕೊಂಡು ಹೋಗುವಂಥವನು. ನಾನು ವಾಯು ಆಗಲೇಬೇಕಷ್ಟೆ. ಹಾಗೆಯೇ ಅನ್ನಪಚನೆ ಬರ್ಹಿರ್ಮುಖಾಧ್ಯಕ್ಷತ ನೈವೇದ್ಯಂ ಸಮರ್ಪಯಾಮಿ, ನೈವೇದ್ಯ ಸಮರ್ಪಣೆ ಮಾಡಬೇಕು ಅಂತಾದರೆ ನಾನು ಯಾರಾಗಬೇಕು? ಬರ್ಹಿರ್ಮುಖಾಧ್ಯಕ್ಷತ. ಬರ್ಹಿ ಅಂತ ಹೇಳಿದರೆ ಅಗ್ನಿ. ಅಗ್ನಿಗೆಲ್ಲ ದೇವತೆ ಅಧ್ಯಕ್ಷ ಯಾರು? ಇಂದ್ರ. ಇಂದ್ರ ಅಗ್ನಿಗೆ ಆರ್ಡರ್ ಕೊಡ್ತಾನೆ. ಬೆಂಕಿ ತಾನೆ, ನಮಗೆ ಅಡಿಗೆ ಮಾಡಲಿಕ್ಕೆ ಬೆಂಕಿ ಬೇಕು ತಾನೆ, ಇದನ್ನು ಮಾಡು, ಈ ಅಡಿಗೆ ಮಾಡು, ಆ ಅಡಿಗೆ ಮಾಡು ಅಂತ ಅಧ್ಯಕ್ಷ ಆರ್ಡರ್ ಕೊಡ್ತಾನಂತೆ. ಇಂದ್ರ ಅಧ್ಯಕ್ಷನಾಗಿ ಅಗ್ನಿಗೆ ಆರ್ಡರ್ ಕೊಡ್ತಾನೆ, ಈ ಅಡಿಗೆ ಮಾಡು, ಆ ಅಡಿಗೆ ಮಾಡು ಅಂತೇಳಿ. ಹಾಗೆ ನೈವೇದ್ಯವನ್ನು ನಾನು ಮಾಡಬೇಕು ಅಂತಾದರೆ ನನಗೆ ಇಂದ್ರ ಪದವಿಯೇ ಸಿಗಬೇಕಷ್ಟೆ, ಇಂದ್ರನಾಗಬೇಕಷ್ಟೆ ನಾನು. ಪಾತ್ರೆ ಕಾಂಚನ ಗರ್ಭದಾಸ್ತಿ. ಕಾಂಚನ ಗರ್ಭ ಅಂದರೆ ಹಿರಣ್ಯ ಗರ್ಭ ಬ್ರಹ್ಮ. ಅರ್ಘ್ಯವನ್ನು ನಿನಗೆ ಕೊಡಬೇಕು ಅಂತಾದರೆ ನಾನು ಹಿರಣ್ಯ ಗರ್ಭನೇ ಆಗಬೇಕಷ್ಟೆ. ಆಮೇಲೆ ಮೈ ಚೇತ್ ಬಾಲೇಂದು ಚೂಡಾಮಣಿ, ಇಂದು ಚೂಡಾಮಣಿ ಅಂತ ಹೇಳಿದರೆ ಬಾಲ ಇಂದು, ಇಂದುವನ್ನು ನೀನು ಚೂಡಾಮಣಿಯಾಗಿ ಧರಿಸಿಕೊಂಡಿರುವಂತಹ ಶಿವ. ಶುಶ್ರೂಷಾಂ ಕರವಾಣಿತೆ ಪಶುಪತೆ ಸ್ವಾಮಿನ್ ತ್ರಿಲೋಕಿ ಗುರು. ಇದೆಲ್ಲ ಶಕ್ತಿ ನನಗಿದೆಯಾ ಶಿವ? ಇದೆಲ್ಲ ಕೊಡು ನನಗೆ. ನಾನು ಮಾಡಬೇಕು ಅಂತಾದರೆ ಇದೆಲ್ಲ ಶಕ್ತಿ ನನಗೆ ಕೊಡು. ನಾನು ಬ್ರಹ್ಮ ಆಗ್ತೇನೆ, ವಿಷ್ಣು ಆಗ್ತೇನೆ, ವಾಯು ಆಗ್ತೇನೆ, ಹಾಗೆ ಸೂರ್ಯ ಆಗ್ತೇನೆ. ಹೀಗಾದರೆ ನಿನ್ನ ಎಲ್ಲ ಶುಶ್ರೂಷೆಯನ್ನು, ಪೂಜಾ ಪದ್ಧತಿಯನ್ನು ನಾನು ಪಾಲಿಸ್ತೇನೆ. ಅದನ್ನು ನಾನು ನಿನ್ನ ಲೋಕ ಗುರುವಾದ ಸ್ವಾಮಿಯಾದ
ನಿನ್ನ ಶುಶ್ರೂಷೆಯನ್ನು ನಾನು ನನ್ನ ಕೈಯಿಂದ ಮಾಡ್ತೇನೆ. ಯಾವಾಗ? ಇದೆಲ್ಲ ನಾನು ಆದರೆ. ಅಂದರೆ ಎಲ್ಲರಲ್ಲಿಯೂ ಕಾಣುವಂತಹ ಮನೋಭಾವನೆ ಬೇಕು. ಇಲ್ಲ ಅಂತೇಳಿದ್ರೆ ಒಂದು ಶಿವಲಿಂಗ ಅಲ್ಲಿ ತಗೊಂಡೋಗಿ ಹಾಕಿಬಿಡ್ಬೋದು, ಆಯಿತು, ಪೂಜೆ ಆಯಿತು, ಸರಿ. ಅದರಲ್ಲಿಯೂ ಕೂಡ ಇದೇ ಶಿವ ಎಲ್ಲ ಕಡೆ ಇರೋದು ಅಂತ ಹೇಳುವ ಭಾವನೆಯನ್ನು ನಾವು ಬೆಳೆಸಿಕೊಳ್ಬೇಕು ಅಂತ ಹೇಳೋದು ಇದರ ಅರ್ಥ. ಇಲ್ಲದ್ರೆ ನಾವು ಸೂರ್ಯ ಆಗಲಿಕ್ಕೆ ಸಾಧ್ಯವೇ, ವಿಷ್ಣು ಆಗಲಿಕ್ಕೆ ಸಾಧ್ಯವೇ? ಅರ್ಥ ಏನು ಅಂತ ಹೇಳಿದರೆ, ನಿನ್ನನ್ನು ನಾನು ಎಲ್ಲರಲ್ಲಿಯೂ ಕಾಣುವಂತೆ ನನ್ನನ್ನು ಅನುಗ್ರಹಿಸು. ನೋಡಿ ಯಾವ ಯಾವ ರೀತಿಯಲ್ಲಿ ಅನುಗ್ರಹವನ್ನು ಬೇಡಿಕೊಳ್ತಿದ್ದಾರೆ ಭಗವತ್ಪಾದ ಆದಿಶಂಕರಾಚಾರ್ಯರು. ಅವರಿಗೆ ಬೇಕಿತ್ತೆ, ಅವರಿಗೆಲ್ಲ ಇತ್ತು. ಅದ್ವೈತದ ತುತ್ತ ತುದಿಯಲ್ಲಿದ್ದರು, ಅವರಿಗೆ ಯಾಕೆ ಬೇಕಿತ್ತು ಈ ದ್ವೈತ? ಇದು ನಮ್ಮಂತಹವರಿಗೋಸ್ಕರ ಬರೆದಿರುವಂಥದ್ದು, ರಚನೆ ಮಾಡಿರುವಂಥದ್ದು. ನಮ್ಮಂತಹ ಅಜ್ಞಾನಿಗಳಿಗೆ ಅಷ್ಟು ಸುಲಭವಾಗಿ ಅದ್ವೈತವನ್ನು ಅರ್ಥ ಮಾಡಿಕೊಳ್ಳೋದು ಸಾಧ್ಯ ಇಲ್ಲ. ದ್ವೈತದ ಮೂಲಕವೇ ಅದ್ವೈತ ಸಿಗಬೇಕಷ್ಟೆ. ಅದಕ್ಕೋಸ್ಕರ ಈ ದ್ವೈತ ಭಾವನೆಯಿಂದ ಪರಮಶಿವನನ್ನು ಬೇರೆಯಾಗಿ ಪರಿಗಣಿಸಿ ಆದಿಶಂಕರಾಚಾರ್ಯರು ನನ್ನ ಮನಸ್ಸನ್ನು ನಿನಗೆ ಅರ್ಪಣೆ ಮಾಡುವಂತೆ ನೀನು ಮಾಡು. ನಾನು ನಿಸ್ಸಹಾಯಕ, ಅಸಹಾಯಕ, ನನಗೇನು ಗೊತ್ತಿಲ್ಲ, ಸಮರ್ಪಣೆ ಮಾಡಲಿಕ್ಕೂ ನನಗೆ ಗೊತ್ತಿಲ್ಲ, ನೀನು ಮಾಡಿಸು ನನ್ನ ಕೈಯಲ್ಲಿ ಅಂತ ಹೇಳಿ ಅದ್ಭುತವಾದ ಪ್ರಾರ್ಥನೆಯನ್ನು ಪರಮಶಿವನ ಮುಂದಿಟ್ಟಿದ್ದಾರೆ. ನಾವು ಕೂಡ ಇದೇ ಥರದಲ್ಲಿ ಪ್ರಾರ್ಥನೆ ಮಾಡೋಣವೇ? ನನಗೆ ಬೇರೆ ಕೊಡು, ಇನ್ನೊಂದು ಕೊಡು, ಮತ್ತೊಂದು ಕೊಡು, ಮನೆ ಕಟ್ಟಿಸುವಾಗೆ ಆಗಲಿ, ಅದು ಸಿಗಲಿ, ಇದು ಸಿಗಲಿ ಅಂತ ಹೇಳೋದನ್ನು ಸ್ವಲ್ಪ ಹಿಂದಕ್ಕೆ ಇಟ್ಟು ಈ ಥರದ ಪ್ರಾರ್ಥನೆಯನ್ನು ಪರಮಶಿವನ ಚರಣಾರವಿಂದಗಳಲ್ಲಿ ಇಡೋಣವೇ? ನಾಮಸ್ಮರಣೆಯನ್ನು ಮಾಡ್ತಾ ಈ ಥರದ ಪ್ರಾರ್ಥನೆಯನ್ನು ನಾವೆಲ್ಲರೂ ಮಾಡೋಣ. ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್, 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 ಓಂ ಶ್ರೀರಾಮ್ ಜಯ ರಾಮ್ ಜಯ ಜಯ ರಾಮ್. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು, ಲೋಕಾ ಸಮಸ್ತಾ ಸುಖಿನೋ ಭವಂತು.